ಓಂ ಶಾಂತಿ. ಅವ್ಯಕ್ತ ಮುರಳಿಯ ಮುಂದಿನ ಭಾಗ. ಬಾಬ್ದಾದರೇನಿರ್ತಿದ್ರು, ಸದಾಕಾಲ ನನ್ನ ಮಕ್ಕಳು ಬಾಬಾರವರ ನೆನಪಿನಲ್ಲಿ ಇರಬೇಕು, ಭಾಗ್ಯದ ನಶೆಯಲ್ಲಿ ಇರಬೇಕು. ಆದರೆ ಮಕ್ಕಳ ನಶೆ ಕೆಲವೊಂದ್ಸಲ ಚೆನ್ನಾಗಿ ಹೊಡಿತಾ ಇರ್ತದೆ, ಕೆಲವೊಂದ್ಸಲ ಏನಾಗಿರ್ತದೆ, ಡಲ್ ಆಗಿರುತ್ತೆ. ಡಲ್ ಆಗಲಿ ಕಾರಣ ಏನು ಅಂತ ಕೇಳ್ತಿದ್ದಾರೆ ಬಾಬು. ಏನ್ ಕಾರಣ? ಏನ್ ಕಾರಣ ಡಲ್ ಆಗ್ಲಿಕ್ಕೆ? आलस्य अलवेलपन। बाप दादा ने देखा है कि कारण है स्मृति स्वरूप नहीं बने हो. ಬಾಪ್ ದಾದಾರು ನೋಡ್ತಿದ್ದಾರೆ, ಮುಖ್ಯವಾದ ಕಾರಣ ಏನು ಅಂತಂದ್ರೆ ಸ್ಮೃತಿ ಸ್ವರೂಪರಾಗಿಲ್ಲ. ಹಾಗೆ ಸ್ಮೃತಿ ಸ್ವರೂಪ ಅಂತಂದ್ರೆ ಏನು? ಏನು ಸ್ಮೃತಿ ಸ್ವರೂಪ? ಇದ್ರ ಬಗ್ಗೆ ಚರ್ಚೆ ಮಾಡಿದೀವಲ್ವಾ? ನಾನು ಆತ್ಮ ಎನ್ನುವ ಆ ಸ್ವರೂಪ. ನಾನು ಆತ್ಮ ಎನ್ನುವ ಸ್ವರೂಪ. ಗಮನ ಕೊಡದೇ ಇರೋಂಥದ್ದು. ಗಮನ ಇಲ್ಲದೆ ಇರೋದು. ನಾನು ಸ್ಮೃತಿ ಅಂದ್ರೆ ನಾನು ಹೆಣ್ಣು, ನಾನು ಹೆಂಗಸು, ಇದು ಸ್ಮೃತಿಲಿ ಇರುತ್ತಲ್ಲ, ಅದೇ ತರ ಭಗವಂತನ ಸ್ಮೃತಿಲಿ ಇರ್ಬೇಕು ಅಂತ. ಭಗವಂತನ ಸ್ಮೃತಿ ನಮ್ಮಲ್ಲಿ ಇರ್ಬೇಕು. ಸ್ಮೃತಿ ಅಂತಂದ್ರೆ ಗಮನ, ಅಟೆನ್ಷನ್ ಅಂತ. ಅದು ನೆನಪಲ್ಲ, ಯೋಗ ಅಲ್ಲ. ಯೋಗ ಅಲ್ಲ. ನೆನಪಿನಲ್ಲಿ ಏನಾಗ್ತದೆ, ನಾವು ನಮ್ಮ ಮನ ಬುದ್ಧಿಯನ್ನ ಪರಮಾತ್ಮನ ಜೊತೆಗೆ ಇಡ್ತೀವಿ. ಉದಾಹರಣೆಗೆ ನಾನು ಆತ್ಮ, ಪರಮಧಾಮದಲ್ಲಿ ಬಾಬಾ ಇದ್ದಾರೆ, ಅಂತರ್ಚಕ್ಷುವಿನಿಂದ ನಾವು ಬಾಬನನ್ನ ನೋಡ್ತೀವಿ, ಹೌದಾ? ಅಥವಾ ಈ ಸ್ಥೂಲವಾದ ಕಣ್ಣಿನಿಂದ ಎದುರುಗಡೆ ಬಾಬಾ ಡೂಮ್ ನೋಡೋದಾಗ್ಲಿ, ಫೋಟೋ ನೋಡೋದಾಗ್ಲಿ, ಎದುರುಗಡೆ ಯೋಗ ಮಾಡಿಸ್ತಾ ಇರುವಂತ ವ್ಯಕ್ತಿಯನ್ನ ನೋಡೋದಾಗ್ಲಿ, ಏನ್ ಮಾಡ್ತೀವಿ, ಕರ್ಮೇಂದ್ರಿಯಗಳನ್ನ, ಮನಬುದ್ಧಿಯನ್ನ ಅದ್ರ ಜೊತೆಗೆ ಜೋಡಣೆಯನ್ನ ಮಾಡ್ತೀವಿ. ಯಾವುದಲ್ಲಿ? ನೆನಪು ಮತ್ತು ಯೋಗದಲ್ಲಿ. ಸ್ಮೃತಿಯಲ್ಲಿ ಏನಾಗ್ತದೆ, ಆತ್ಮದ ಶಕ್ತಿ ಸೂಕ್ಷ್ಮ ಕರ್ಮೇಂದ್ರಿಯಗಳ ಮೂಲಕ ಸಂಬಂಧಪಟ್ಟಂತ ವ್ಯಕ್ತಿ ವಸ್ತುವಿನಲ್ಲಿ ಸಹಜವಾಗಿರ್ತದೆ. ಹೆಂಗಿರ್ತದೆ? ಸಹಜವಾಗಿ. ಅಂದ್ರೆ ಅದನ್ನು ನಿಮಗೆ ಸಪರೇಟ್ ಆಗಿ ಒಂದು ಕರ್ಮ ಅಂತ ಅನಿಸ್ತಾ ಇರೋದಿಲ್ಲ. ಕರ್ಮ ಹೌದು, ಅದು ತುಂಬಾ ಗಮನ ಕೊಡಬೇಕಾದಂತ ಅವಶ್ಯಕತೆ ಇಲ್ಲ. ನಿಮ್ಮ ಶರೀರವನ್ನು ನಿಲ್ಲಿಸಬೇಕು ಅಂತ ತಿಳ್ಕೊಳ್ಳಿ, ಅವಾಗ ಅದ ಕಡೆ ಗಮನ ಬೇಕೋ ಬೇಡವೋ? ಬೇಕು. ಬೇಕು. ಬೇಕು ತಾನೆ? ನಡಿಬೇಕಾದ ಕಡೆ ಗಮನ ಬೇಕೋ ಬೇಡವೋ? ಬೇಕು. ಸರಿ. ಆರಂಭದಲ್ಲಿ ನೀವು 2 ವೀಲರ್ ಡ್ರೈವಿಂಗ್ ಮಾಡ್ತಾ ಇದ್ದೀರಾ, ಅವಾಗ ಆಗ್ಲೂ ಬೇಕು. ಅವಾಗ ನಾವು ಡ್ರೈವಿಂಗ್ ಕಡೆನೇ ಗಮನ ಕೊಡಬೇಕು, ಹಾರ್ನ್ ಹೊಡಿಬೇಕು, ಎಕ್ಸಿಲೇಟರ್ ಕೊಡಬೇಕು, ಬ್ರೇಕ್ ಕೊಡಬೇಕು, ಅಲ್ವಾ? ಆ ಥರದಲ್ಲಿ ಎಕ್ಸ್ಪೀರಿಯನ್ಸ್ ಆಗ್ತಾ 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 ಹೋದಾಗ ಏನಾಗ್ತದೆ, ಜಸ್ಟ್ ಅಟೆನ್ಷನ್ ಇಟ್ಟರೆ ಸಾಕಾಗ್ತದೆ, ಹೌದಾ? ಬೇರೆ ಏನೇ ಯೋಚನೆ ಮಾಡ್ತಾ ಇದ್ರು ಕೂಡ ಗಾಡಿ ಏನಾಗ್ತದೆ, ಸರಿಯಾದ ದಾರಿಯಲ್ಲಿ ಹೋಗ್ತಾ ಇರ್ತದೆ. ಯಾವಾಗ? ಅಟೆನ್ಷನ್ ಇದ್ದಾಗ. ಅಟೆನ್ಷನ್ ಇರಬೇಕು ಮತ್ತು ರೆಗ್ಯುಲರ್ ರೂಟ್ ಇರಬೇಕು. ಹೊಸ ರೂಟಿಗಾಗಿದ್ದರೆ ಆಗೋದಿಲ್ಲ. ಹೊಸ ರೂಟಿಗಾದ್ರೆ ಏನ್ ಮಾಡ್ಬೇಕಾಗ್ತದೆ, ಎಲ್ಲಿ ಲೆಫ್ಟ್ ತಿರುಗಬೇಕು, ಎಲ್ಲಿ ಲೈಟ್ ತಿರುಗಬೇಕು, ಹುಡ್ಕೊಂಡು ಹೋಗ್ಬೇಕಾಗತ್ತಲ್ಲ. ಆವಾಗ ಸ್ಮೃತಿ ಸ್ವರೂಪ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಗ್ತಿದೆಯಾ? ಹಾಗೆ ಆತ್ಮ ಕರ್ಮವನ್ನು ಮಾಡಬೇಕಾದ್ರೆ ಏನ್ ಮಾಡ್ತದೆ, ಕರ್ಮೇಂದ್ರಿಯಗಳ ಮೂಲಕ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕಾರಣದಿಂದ ಜೋಡಣೆ ಆಗಿರ್ತದೆ. ಕೆಲವೊಂದು ಜೋಡಣೆ ಏನಾಗ್ತದೆ, ಸಹಜವಾಗಿ ಆಗ್ತದೆ. ಅದು ಜೋಡಣೆಗೆ ಆಧಾರ ಯಾವುದು? ನೀವು ಹುಟ್ಟಿದ ತಕ್ಷಣದಿಂದಲೇ ಶಾರೀರಿಕವಾಗಿ ನಿಲ್ಲುವಂಥದ್ದು, ನಡೆಯುವಂಥದ್ದು ಆರಾಮಾಗಿ ಆಗ್ತಾ ಇತ್ತಾ? ಇಲ್ಲ. ಎದ್ದು ನಿಂತಾಗ ಏನಾಗ್ತಿತ್ತು? ಬೀಳಂಗ್ ಆಗ್ತಿತ್ತು, ಡಬ್ಬಂಗ್ ಬಿದ್ದ್ಬಿಡ್ತಿದ್ರಿ. ಅದನ್ನು ಮಾಡಿ 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 ಏನಾಗ್ಬಿಟ್ಟಿದೆ, ಅಭ್ಯಾಸ, ಪ್ರಾಕ್ಟೀಸ್ ಆಗ್ಬಿಟ್ಟಿದೆ, ಅಲ್ವಾ? ಇವಾಗ ನಾಗರತ್ನಕ್ಕವ್ರೆ ಮುರಳಿ ಕ್ಲಾಸ್ ಮಾಡಬೇಕು ಅಂತಂದ್ರೆ ತುಂಬಾ ಕಷ್ಟಪಡಬೇಕು, ಅಟೆನ್ಷನ್ ಇಂದ ಇರಬೇಕು, ಅಲ್ವಾ ನಾಗರತ್ನಕ್ಕವ್ರೆ? ಹೌದಣ್ಣ. ಯೋಗೇಶ್ ಅಣ್ಣ ಮಾಡಿ 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 ಏನಾಗ್ಬಿಟ್ಟಿದೆ,
ನೀರು ಅಭ್ಯಾಸ. ಕುಡ್ದಂಗೆ ಆಗ್ಬಿಟ್ಟಿದೆ. ಆಗ್ಬಿಟ್ಟಿದೆ. ಕಷ್ಟ ಇಲ್ವೇ ಇಲ್ಲ ಅಲ್ವಾ, ಸಹಜ ಆಗ್ಬಿಟ್ಟಿದೆ. ಯಾಕಂದ್ರೆ ಭಯನೇ ಇಲ್ಲ, ಅನುಭವ ಇದೆಯಲ್ಲ. ಹಾ, ಅದೇ ನೀವು ಅಡಿಗೆ ಮಾಡೋದಿದ್ರೆ ನಿಮ್ಗೆ ಭಯ ಇಲ್ಲ, ಟಕ 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 ಮಾಡಾಕ್ಬಿಡ್ತೀರ. ಅದು ನಾನು ಮಾಡಬೇಕು ಅಂತ ನನಗೆ ಅನುಭವ ಇಲ್ಲದೆ ಇರುವಂತ ಕಾರಣದಿಂದ ನಾನೇನ್ ಮಾಡ್ಬೇಕಾಗ್ತದೆ, ಆ ಟೆನ್ಷನ್ ಅಲ್ಲಿ ಇರ್ಬೇಕು. ಗಮನ ಕೊಡ್ಬೇಕಾಗ್ತದೆ, ಅದಕ್ಕೆ ಹೆಚ್ಚಿನ ಗಮನವನ್ನ ಕೊಡಬೇಕಾಗ್ತದೆ. ಅಂದ್ರೆ ಯಾವ ಕರ್ಮವನ್ನ ನಾನು ಪುನಃ 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 ಮಾಡ್ತೇನೋ, ಅದ್ರಲ್ಲಿ ನಾನು ಎಕ್ಸ್ಪರ್ಟ್ ಆಗ್ತೇನೋ, ಅನುಭವಿ ಆಗ್ತೇನೋ, ಅದ್ರ ಕಡೆಗೆ ಸ್ವಲ್ಪ ಗಮನ ಕೊಟ್ಟರೆ ಸಾಕಾಗ್ತದೆ. ಆ ಗಮನವನ್ನ ಕೊಟ್ಟಾಗ ಅದು ಕರ್ಮನೂ ಆಗ್ತಾ ಇರ್ತದೆ, ಮತ್ತೆ ಕರ್ಮದ ಫಲನೂ ಆತ್ಮನಿಗೆ ಸಿಗ್ತಾ ಇರ್ತದೆ. ಹೌದು ತಾನೆ? ಚಿಕ್ಕ ಮಗು ಇದ್ದಾಗ ಆ ಚಿಕ್ಕ ಮಗು ನಾನು ಸ್ತ್ರೀ ಪುರುಷ ಅಂತ ಗೊತ್ತಿರ್ತದ? ಇಲ್ಲ. ನಾನು ಶ್ರೀಮಂತರು ಬಡವರು, ನಾನು ಹಿಂದೂ ಆಗಿದ್ದೇನೆ, ನಾನು ಹೈದರಾಬಾದಲ್ಲಿ ಇದ್ದೇನೆ, ಬೆಂಗಳೂರಲ್ಲಿ ಇದ್ದೇನೆ ಅಂತ ಗೊತ್ತಿರ್ತದ ಅದಕ್ಕೆ? ಇಲ್ಲ. ನನ್ನ ಡಿಗ್ರಿ ಆಗಿದೆ ಅಂತ ಬಿಟ್ಟೆಲ್ಲ ಗೊತ್ತಿರೋದಿಲ್ವಲ್ಲ. ಮುಂದೆ ಹೋಗ್ತಾ 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 ಏನಾಗ್ತದೆ, ಅದ್ರ ಜೊತೆಗೆ ಕನೆಕ್ಟ್ ಆಗ್ತಾ ಹೋಗ್ತದ ಅದು ಸೂಕ್ಷ್ಮವಾಗಿ. ಅವಾಗ ಅದನ್ನು ಕೂಡ ಒಂದು ಕರ್ಮ, ಹೌದು ಅಲ್ವೋ? ಹೌದು. ಆದ್ರೆ ಅಲ್ಲಿ ಹೆಚ್ಚಿನ ಬಲ ಅಥವಾ ಹೆಚ್ಚಿನ ಶಕ್ತಿಯ ಅವಶ್ಯಕತೆಯಲ್ಲಿ ಇರೋದಿಲ್ಲ. ಸಹಜವಾಗಿ ಕರ್ಮ ಮತ್ತು ಕರ್ಮದ ಫಲ ನಿರಂತರವಾಗಿ ಆಗ್ತಾ ಇರ್ತದೆ. ಹಾಗೆ ಇಲ್ಲಿ ಹೇಳ್ತಾರೆ, ಕಾರಣ ಏನು ಅಂತಂದ್ರೆ, ನನ್ನ ಮಕ್ಕಳು ಏನ್ ಮಾಡ್ತಿದ್ದಾರೆ, ಭಗವಂತನನ್ನ ಅಂದ್ರೆ ತನ್ನನ್ನ, ಪರಮಾತ್ಮನನ್ನ ಒಂದು ಕಡೆ ಕೂತ್ಕೊಂಡು ನೆನಪು ಮಾಡ್ತಾ ಇದ್ದಾರೆ, ಯೋಗ ಮಾಡ್ತಿದ್ದಾರೆ, ಯೋಗದ ಬೇರೆ ಬೇರೆ ಲೆವೆಲಿನ ಪ್ರಾಕ್ಟೀಸ್ ಅನ್ನ ಮಾಡ್ತಿದ್ದಾರೆ, ಮನನ, ಚಿಂತನ, ವಿಚಾರ ಸಾಗರ ಮಂಥನ ಮಾಡ್ತಿದ್ದಾರೆ. ಆದ್ರೆ ಆ ನೆನಪು ಮತ್ತು ಯೋಗ ಇನ್ನೂ ಸ್ಮೃತಿಯಲ್ಲಿ ಬಂದಿಲ್ಲ. ಯಾವ್ದ್ರಲ್ಲಿ ಬಂದಿಲ್ಲ? ಮುರುತ್ತಿಲಿ. ಸ್ಮೃತಿಯಲ್ಲಿ. ಅಂದ್ರೆ ಸ್ಮೃತಿಯಲ್ಲಿ ಅಂತಂದೇನು, ಅಟೆನ್ಷನ್, ಸಹಜತೆಯಲ್ಲಿ ಬಂದಿಲ್ಲ. ಏನಾಗ್ತಿದೆ, ಅದು ಕಷ್ಟವಾಗ್ತಾ ಇದೆ. ಓಕೆ, ಹಾಗಿದ್ರೆ ನಾವೆಲ್ಲ ಯಾರು? ಆತ್ಮ. ಆತ್ಮ. ಆತ್ಮಗಳು. ನಮ್ಗೆ ಏನೇನು ಸ್ಮೃತಿ ಇರ್ತದೆ ಕರ್ಮ ಮಾಡಬೇಕಾದ್ರೆ? ಈಗ ಈ ವರ್ತಮಾನ ಸಮಯದಲ್ಲಿ ನಿಮ್ಗೆ ಏನೇನು ಸ್ಮೃತಿ ಇದೆ? ಏನು ಸ್ಮೃತಿ ಇದೆ? ನನ್ನ ವಿಕರ್ಮಗಳನ್ನ ವಿನಾಶ ಮಾಡ್ಕೋಬೇಕು, ಅದು ಸ್ಮೃತಿ ಅಲ್ಲ, ಸತ್ಕರ್ಮಗಳನ್ನ ಮಾಡ್ಬೇಕು. ಅದೆಲ್ಲ ಅಲ್ಲ. ಏನು ಸ್ಮೃತಿ ಇದೆ ಅಂತ, ಇವಾಗ ರಾತ್ರಿ 12 ಗಂಟೆ ಆಗಿದೆ ಅಂತ ಸ್ಮೃತಿ ಇದೆ, ಇದೆಯೋ ಇಲ್ವೋ? ಈಗ ಈಗ ಆಟ್ ಪ್ರೆಸೆಂಟ್ ಅಲ್ಲಿ ನಿಮ್ಗೆ ಏನು ಸ್ಮೃತಿ ಇದೆ? ಈಗ ಸಮಯ 5:23 ಆಗಿದೆ. 23 ಅಲ್ದಿದ್ರು ಇವಾಗ ಏನಾಗಿದೆ, ಕತ್ಲೆ ಹೋಗ್ತಾ ಇದೆ, ಬೆಳಗ್ಗೆ ಆಗ್ತಾ ಇದೆ, ಸ್ಮೃತಿ ಇದೆ ತಾನೆ? ಹ್ಮ್. ನಾವು ಕ್ಲಾಸ್ ಕೇಳ್ತಾ ಇದ್ದೀವಿ ಅಂತ ಸ್ಮೃತಿ ಇದೆ ತಾನೆ? ನೀವು ಯಾವ ಊರಿನಲ್ಲಿ ಇದ್ದೀರೋ, ಬೆಂಗಳೂರಿನಲ್ಲಿ, ಆ ಬೆಂಗಳೂರಿನ ಸ್ಮೃತಿ ಇದೆ ತಾನೆ? ಅದು ಯಾರ್ಯಾರು ಯಾವ್ಯಾವ ಊರಿನಲ್ಲಿ ಇದ್ದೀರೋ ಸ್ಮೃತಿ ಇದೆ ತಾನೆ? ನಾನು ಸ್ತ್ರೀ ಪುರುಷ ಹೇಳುವಂತ ಸ್ಮೃತಿ ಇದೆ ತಾನೆ? ಇದೆಯೋ ಇಲ್ವೋ? ಈಗ ಇದೆ. ಜ್ಞಾನ ಕೇಳ್ತಾ ಇದ್ದೇನೆ ಹೇಳುವಂತ ಸ್ಮೃತಿ ಇದೆ ತಾನೆ? ಇದೆ. ಅಂದೇನರ್ಥ? ಯಾವ್ಯಾವ್ದು ಸ್ಮೃತಿ ಇದೆ? ಓಕೆ, ನಾನು ಸ್ತ್ರೀ ಮತ್ತು ಪುರುಷ ಹೇಳುವಂತ ಸ್ಮೃತಿ ಇದೆಯೋ ಇಲ್ವೋ? ಇದೆ. ಯಾಕಿದೆ? ಅದು ಅಭ್ಯಾಸ ಆಗ್ಬಿಟ್ಟಿದೆಯಲ್ಲ. ಯಾಕಂದ್ರೆ ಅದನ್ನ ನಾನು ಉಪಯೋಗ ಮಾಡ್ತಿದ್ದೇನೆ. ಇವಾಗ ಸ್ತ್ರೀ ಶರೀರ ಉಪಯೋಗ ಮಾಡ್ತಿದ್ದೇನೆ ತಾನೆ? ನಾನು ವರ್ತಮಾನ ಮಾಡುವಂತ ಕರ್ಮದಲ್ಲಿ ಶರೀರವನ್ನು ಉಪಯೋಗ ಮಾಡ್ತಾ ಇರುವಂತ ಕಾರಣದಿಂದ, ಆ ಶರೀರ ಸ್ತ್ರೀ ಆಗಿರುವಂತ ಕಾರಣದಿಂದ ಅಥವಾ ಪುರುಷ ಆಗಿರುವಂತ ಕಾರಣದಿಂದ ಅದರ ಸ್ಮೃತಿ ನನಗೆ ಇದೆ. ಸ್ತ್ರೀಗೆ ಪುರುಷ ಸ್ಮೃತಿ, ಪುರುಷನಿಗೆ ಸ್ತ್ರೀ ಸ್ಮೃತಿ ಇದೆಯಾ? ಇಲ್ಲ. 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 ಓಕೆ, ಈಗ ನೀವು ಅತ್ತೆ ಸೊಸೆ ಅಂತ ಸ್ಮೃತಿ ಇದೆಯಾ? ಹಾ, ಇಲ್ಲ. ಇಲ್ಲ. ನೀವ್ಯಾರಿವಾಗ? ಆತ್ಮ. ಒಂದು ಸ್ತ್ರೀ, ಒಂದು ಸ್ತ್ರೀ ಅಷ್ಟೇ, ಒಂದು ಮಹಿಳೆ, ಒಂದು ಹೆಂಗಸು. ಆ ಸ್ಮೃತಿ ಇದೆ ಬಿಟ್ಟರೆ ನಾನು ನಾದ್ನಿ ಇದ್ದೇನೆ, ಅತ್ತೆ ಇದ್ದೇನೆ, ಸೊಸೆ ಇದ್ದೇನೆ, ಪತ್ನಿ ಇದ್ದೇನೆ, ಈ ಸ್ಮೃತಿ ಇಲ್ಲ. ಅದು ಯಾವಾಗ ಬರ್ತದೆ? ದೇಹಾಭಿಮಾನದಲ್ಲಿ ಬಂದ. ಅದು ಯಾವಾಗ ಜೊತೆ ನಾನು ಅವ್ರ ಜೊತೆ ಕನೆಕ್ಟ್ ಆಗ್ತೀವಲ್ಲ, ಪತಿ ಎದುರುಗಡೆಗಿದ್ದಾಗ ಪತ್ನಿ, ಮಕ್ಕಳ ಎದುರುಗಡೆಗಿದ್ದಾಗ ತಾಯಿ, ಅಂದ್ರೆ ಆ ವ್ಯಕ್ತಿಗಳ ಜೊತೆಗೆ ನಾನು ವ್ಯವಹಾರ ಮಾಡಬೇಕಾದ್ರೆ ಆ ಸಂಬಂಧದ ಜೊತೆಗೆ ನಾನೇನಾಗ್ತಾನೆ, ಕನೆಕ್ಟ್ ಆಗ್ತಾನೆ. ರೈಟ್? ಈಗ ಯಾವ ಶರೀರವನ್ನ ಉಪಯೋಗ ಮಾಡ್ತಿದ್ದೀನೋ ಆ ಶರೀರದ ಸ್ಮೃತಿ ಇದೆ. ರೈಟ್? ಓಕೆ, ಶರೀರದ ಮೇಲೆ ಯಾವ ಬಟ್ಟೆ ಹಾಕೊಂಡಿದ್ದೀರಾ ಆ ಸ್ಮೃತಿ ಇದೆಯೋ ಇಲ್ವೋ? ಇದೆ. ಸೀರೆನೇ ಇರ್ಬೋದು, ಚೂಡಿದಾರ್ನೇ ಇರ್ಬೋದು, ನೈಟ್ ಡ್ರೆಸ್ ಇರ್ಬೋದು, ಯಾವುದೋ ಒಂದು ಡ್ರೆಸ್ ನಾನು ಹಾಕೊಂಡಿದ್ದೇನೆ, ಆ ಸ್ಮೃತಿ ಇದೆ ತಾನೆ? ಕನೆಕ್ಟ್ ಇದೆಯಲ್ಲ, ಇದೆ. ಇದೆ. ಸರಿ. ಹಾ, ಈಗ ಶರೀರ ಯಾವ ಸ್ಥಳದಲ್ಲಿದೆ, ಅಂದ್ರೆ ಬೆಡ್ರೂಮ್ ಅಲ್ಲಿ ಇದೆಯೋ, ಹಾಲ್ ಅಲ್ಲಿ ಇದೆಯೋ, ಅಥವಾ ಅಪಾರ್ಟ್ಮೆಂಟ್ ಅಲ್ಲಿ ಇದೆಯೋ, ಆ ಸ್ಮೃತಿ ಇದೆಯೋ ಇಲ್ವೋ? ಇದೆ.
ಇದೆ. ನೀವಿರುವಂತ ಶರೀರ ಇರುವಂತ ಮನೆಯಲ್ಲಿ ನಿಮ್ಮ ಮನೆಯವರು 2 ಜನ ಮಕ್ಕಳಿದ್ದಾರೆ, ಆ ಸ್ಮೃತಿ ಇದೆಯೋ ಇಲ್ವೋ? ಇದೆ ಅದು ಓಕೆ. ಕೈಯಲ್ಲಿ ಮೊಬೈಲ್ ಇದೆ ಅಂತ ಸ್ಮೃತಿ ಇದೆಯೋ ಇಲ್ವೋ? ಇದೆ ಕುತ್ತಿಗೆಯಲ್ಲಿ ಕರಿಮಣೆ ಇದೆ ಅಂತ ಸ್ಮೃತಿ ಇದೆಯೋ ಇಲ್ವೋ? ಇದೆ ಸರಿ, ಯಾಕಿದೆ? ಕನೆಕ್ಟ್ ಆಗಿದೀವಲ್ಲ ಅದ್ರ ಜೊತೆ. ಇದೆಲ್ಲ ವಸ್ತುಗಳನ್ನ ನಾನು ಉಪಯೋಗ ಮಾಡ್ತಿದ್ದೇನೆ, ಸರಿ. ಓಕೆ. ಈಗ ನೀವು ಕರ್ಮ ಮಾಡಬೇಕಾದ್ರೆ ಆತ್ಮನೂ ಕರ್ಮ ಮಾಡ್ತಾ ಇದೆಯೋ ಇಲ್ವೋ? ಮಾಡ್ತಾ ಇದೆ. ಓಕೆ. ಅವಾಗ ನಾನು ಆತ್ಮ ಹೇಳುವಂತ ಸ್ಮೃತಿ ಇದೆಯಾ? ಇಲ್ಲ ಇಲ್ಲ, ದೇಹ ಸ್ಥೂಲ ಇದ್ರಲ್ಲಿ ಮಾಡ್ತೀವಲ್ಲ. ನೋಡಿ, ಕರ್ಮ ಮಾಡ್ಬೇಕಾದ್ರೆ ಆತ್ಮನೂ ಇದೆ, ಹೌದಾ? ಹ್ಮ್. ಮನ ಬುದ್ಧಿ ಸಂಸ್ಕಾರನೂ ಇದೆ, ಹೌದಾ? ಶರೀರನೂ ಇದೆ, ಶರೀರದ ಮೇಲೆ ಬಟ್ಟೆ ಇದೆ, ಅದ ಮೇಲೆ ಕರಿಮಣೆ ಇದೆ. ಶರೀರ ಒಂದು ಮಂಚದ ಮೇಲೋ ಸೋಫಾದ ಮೇಲೋ ಚೇರ್ ಮೇಲೆ ಕೂತ್ಕೊಂಡಿದೆ. ಅದ್ರ ಜೊತೆಲಿ ಯಾರೋ ಪತಿ ಮಕ್ಕಳು ನಾಯಿನೋ ಕುರಿನೋ ಕೋಳಿನೋ ಏನೇನೋ ಇದೆ ನಿಮ್ಮ ಮನೇಲಿ. ಬಿಡಿ, ಕುರಿ ಕೋಳಿ ಮನೇಲಿ ಇರೋದಿಲ್ಲ. ಓಕೆ, ಏನಿದೆ? ಪ್ರಾಣಿಗಳು ಇದ್ದಾವೆ. ಅಂದ್ರೆ ನಮ್ಗೆ ಏನೇನು ಸ್ಮೃತಿ? ತನುವಿನ ಸ್ಮೃತಿ ಇದೆಯಾ? ಹ್ಮ್ ಧನದ ಸ್ಮೃತಿ ಇದೆಯಾ? ಅಂದ್ರೆ ಇದಕ್ಕೆ ನೀವು ಏನು ಉಪಯೋಗ ಮಾಡ್ತಾ ಆ ಧನದ ಸ್ಮೃತಿ ಇದೆ. ಸ್ಪೆಕ್ಸ್ ಇರ್ಬೋದು, ಮೊಬೈಲ್ ಏನು ಉಪಯೋಗ ಮಾಡ್ತಿರೋದು ಎಲ್ಲಾ ಮನೇಲಿ ಎಲ್ಲಾ ಧನ ನೆನಪಿಲ್ಲ ಅಂತಂದ್ರು. ಈಗ ನಿಮ್ಗೆ ಟೀ ಹ್ಮ್ ಪೌಡರ್ ಡಬ್ಬ ನೆನಪಿರೋದಿಲ್ಲ, ಸಕ್ಕರೆ ಡಬ್ಬ ಉಪ್ಪು ನೆನಪಿರೋದಿಲ್ಲ, ಯಾಕಂದ್ರೆ ಅದರ ಅವಶ್ಯಕತೆ ಇವಾಗ ಇಲ್ಲ. ಈ ಕರ್ಮವನ್ನ ಮಾಡ್ಲಿಕ್ಕೆ ನಾವು ಯಾವ ಧನವನ್ನ ಉಪಯೋಗ ಮಾಡ್ತಿದ್ದೇನೆ ಆ ಸ್ಮೃತಿ ಇದೆಯಾ? ಹ್ಮ್ ಇದೆ. ಈ ಕರ್ಮವನ್ನ ಮಾಡ್ಬೇಕಾದ್ರೆ ನಿಮ್ಮ ಶರೀರದ ಪಕ್ಕದಲ್ಲಿ ಯಾರು ಶರೀರದಾರಿದೆಯಾ ಆ ಸ್ಮೃತಿ ಇದೆಯಾ? ಇದೆ. ಕ್ಲಾಸ್ ಯಾರು ಮಾಡ್ತಿದ್ದಾರೆ? ಯೋಗೇಶ್ ಯೋಗೇಶಣ್ಣ. ಆ ಸ್ಮೃತಿ ಇದೆ ತಾನೆ? ಹ್ಮ್ ಅಥವಾ ಕಾರುಣ್ಯಕ್ಕ ಮಾಡ್ತಿದಾರ? ಇಲ್ಲ ಇಲ್ಲ ಇಲ್ಲ, ಯಾರು ಮಾಡ್ತಿದ್ದಾರೆ? ಯೋಗೇಶಣ್ಣ. ಮಾಡ್ತಾರೆ. ಆ ಸ್ಮೃತಿ ಇದೆ. ಅಂದ್ರೆ ಯಾವ ಶರೀರದಾರೆ ಆ ಸ್ಮೃತಿ ಇದೆ ಅಂದ್ಮೇಲೆ ಆ ಕರ್ಮವನ್ನ ಮಾಡ್ಬೇಕಾದ್ರೆ ಆತ್ಮ ಮತ್ತು ಪರಮಾತ್ಮ ಇಬ್ರು ಜೊತೆಲಿದ್ದಾರಲ್ವಾ? ಹೌದು. ಆ ಸ್ಮೃತಿ ಇದೆಯಾ? ಇಲ್ಲ, ಕಾರಣ ಕನೆಕ್ಟ್ ಆಗಿಲ್ಲ ನಾವಿನ್ನು. ಕಾರಣ ಏನು ಅಂತಂದ್ರೆ ಆತ್ಮ ತನ್ನ ಶಕ್ತಿಯನ್ನ ಮನ ಬುದ್ಧಿಯ ಮೂಲಕ ಆತ್ಮ ಮತ್ತು ಪರಮಾತ್ಮ ಜೊತೆ ಕನೆಕ್ಟ್ ಆಗಿಲ್ಲ. ಆಗಿಲ್ಲ. ಶರೀರದ ಸ್ಮೃತಿ ಯಾಕಿದೆ ಅಂತಂದ್ರೆ ಆತ್ಮದಲ್ಲಿ ಒಂದು ಶಕ್ತಿ ಇದೆಯಲ್ಲ, ಚೈತನ್ಯ ಶಕ್ತಿ ಮನ ಬುದ್ಧಿಯ ಮೂಲಕ ಶರೀರ ಜೊತೆ ಕನೆಕ್ಟ್ ಆಗಿದೆ, ಜೋಡಣೆ ಆಗಿದೆ ಅದು, ಹ್ಮ್ ಅಲ್ವಾ? ಮನೆಯಲ್ಲಿರುವಂತ ಕರೆಂಟ್ ವೈರ್ ಮೂಲಕ ಏನಾಗಬೇಕು? ಬಲ್ಬ್ ಕನೆಕ್ಟ್ ಆದ್ರೆ ಬೆಳಕು ಕೊಡ್ತದೆ, ಟೇಪ್ ರಿಕಾರ್ಡ್ ಜೊತೆ ಕನೆಕ್ಟ್ ಆದ್ರೆ ಹಾಡು ಕೊಡ್ತದೆ, ಅಲ್ವಾ? ಒಲೆ ಜೊತೆ ಕನೆಕ್ಟ್ ಆದ್ರೆ ಏನೇನ್ ಮಾಡ್ತದೆ? ಬಿಸಿ ಮಾಡ್ತದೆ, ಅಲ್ವಾ? ಹಾಗೆ ಆತ್ಮದ ಶಕ್ತಿ ಕರ್ಮೇಂದ್ರಿಯಗಳ ಮೂಲಕ ಸಂಬಂಧಪಟ್ಟಂತ ವಸ್ತು ವಿಷಯ ಸಾಧನೆ ಜೊತೆಗೆ ಏನಾಗಬೇಕು? ಜೋಡಿ ಕನೆಕ್ಟ್ ಆಗಿರ್ಬೇಕು. ಅದ ಪರ್ಸೆಂಟೇಜ್ ಜಾಸ್ತಿ ಇರ್ಲಿ ಕಡಿಮೆ ಇರ್ಲಿ ಅದು ಆಮೇಲೆ ಪ್ರಶ್ನೆ, ಅಲ್ವಾ? ಈಗ ಇಸ್ತ್ರಿ ಅಂತಂದ್ರೆ ಜಾಸ್ತಿ ಕರೆಂಟ್ ಬೇಕು, ಹೌದಾ? ಹೌದು. ಮೋಟರ್ ಅಂದ್ರೆ ಜಾಸ್ತಿ ಕರೆಂಟ್ ಬೇಕು, ಹೌದಾ? ಹೌದು. ಮತ್ತೆ ಬಲ್ಬ್ ಅಂದ್ರೆ ಕರೆಂಟ್ ಕಡಿಮೆ ಸಾಕಲ್ವಾ? ಒಂದ ಸಾಕು. ಕಡಿಮೆ ಸಾಕು, ಇನ್ನೊಂದಾಗ ಜಾಸ್ತಿ ಬೇಕು. ಅಲ್ಲದ್ರೆ ಕರ್ಮ ಮಾಡ್ಲಿಕ್ಕೆ ಕರೆಂಟ್ ಬೇಕೇ ಬೇಕಲ್ವಾ? ಕರೆಂಟ್ ಇಲ್ಲದೆ ಆಗೋದಿಲ್ವಲ್ಲ? ಹಾಗೆ ಆತ್ಮದ ಶಕ್ತಿ ಕೆಲವೊಂದಕ್ಕೆ ಜಾಸ್ತಿ ಇರಬಹುದು, ಕೆಲವೊಂದಕ್ಕೆ ಕಡಿಮೆ ಇರಬಹುದು. ಅಂದ್ರೆ ಆ ವಸ್ತು ವ್ಯಕ್ತಿ ವಿಷಯಗಳ ಕಡೆಗೆ ಆತ್ಮದ ಶಕ್ತಿ ಕರ್ಮೇಂದ್ರಿಯಗಳ ಮೂಲಕ ಅದ್ರ ಜೊತೆಗೆ ಜೋಡಣೆ ಆಗಿಲ್ಲ ಅಂತಂದ್ರೆ ಆತ್ಮನಿಗೆ ಆ ಕರ್ಮದ ಆ ಸಾಧನದ ಕರ್ಮದ ಫಲದ ಅನುಭವ ಆಗಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯವಿಲ್ಲ. ಅಂದ್ರೆ ಆತ್ಮೀಯರೇ, ನಮಗೆ ಪ್ರತಿಯೊಂದು ಕರ್ಮ ಮಾಡಬೇಕಾದ್ರೆ ಶಾಂತಿಯ, ಸುಖದ, ಸಂತೋಷದ, ಆನಂದದ, ನೆಮ್ಮದಿಯ, ಪ್ರೀತಿಯ, ಶಕ್ತಿಯ, ಪವಿತ್ರತೆಯ, ಸುಖದ, ಸಂತೋಷದ, ಸಫಲತೆಯ, ವಿಜಯದ ಅನುಭವ ಯಾಕೆ ಆಗೋದಿಲ್ಲ ಅಂತಂದ್ರೆ ಆ ಸಂಬಂಧಪಟ್ಟಂತ ವ್ಯಕ್ತಿಯ ಜೊತೆಗೆ ಶಕ್ತಿಯ ಜೊತೆಗೆ ನಾನು ಜೋಡಣೆ ಆಗಿಲ್ಲ. ಆಗಿರೋದಿಲ್ಲ. ಏನಾಗಿರ್ತದೆ? ಕಟ್. ಹಾಗಂದ್ರೆ ಬಾಬಾ ಯಾವಾಗ್ಲೂ ಇರ್ತಾರೆ, ಆತ್ಮ ಯಾವಾಗ್ಲೂ ಇರ್ತದೆ, ಇರೋದಿಲ್ಲ ಅಂತಲ್ಲ, ಯಾವಾಗ್ಲೂ ಇದೆ. ಅದ್ರ ಜೊತೆಗೆ ನಾನೇನ್ ಮಾಡಿನ ಕನೆಕ್ಟ್ ಆಗಿಲ್ಲ. ಓಕೆ. ಉದ್ದಿನ ವಡ ತಿಂದಿದ್ದೇನೆ, ಅದು ಗೊತ್ತೇ ಇಲ್ಲ. ಯಾಕೆ? ಕನೆಕ್ಟ್ ಆಗಿಲ್ಲ ಅದ್ರ ಜೊತೆ. ತಿನ್ನೋದ್ ಕಡೆ ಗಮನ ಇದೆ ಹೊರತು ರುಚಿ ಕಡೆ ಗಮನ ಇಲ್ವಲ್ಲ, ನಾಲ್ಗೆ ಕಡೆಗಿಲ್ಲ. ಹ್ಮ್ ಕಣ್ಣಿಂದ ನೋಡಿದ್ದೇನೆ, ಸ್ಪೂನಿಂದ ಬಾಯಲ್ಲಿ ಹಾಕಿದ್ದೇನೆ, ಹೊಟ್ಟೆ ಒಳಗಡೆ ಹೋಗಿದೆ, ಗಮನ ಇಲ್ಲಿಲ್ಲ. ರುಚಿ ಕಡೆಗೆ. ನಾಲ್ಗೆ ಕಡೆಗಿಲ್ಲ, ಅವಾಗ ಗಮನ ಎಲ್ಲಿದೆ? ಮೊಬೈಲ್ ಕಡೆನೋ, ದೇವ. ಯೋಚನೆ ಕಡೆನೋ, ಚಿಂತೆ ಕಡೆನೋ, ಯಾರನ್ನ ನಿಂದನೆ ಮಾಡೋದು ಕಡೆನೋ, ಯಾರ್ದೋ ಕಾಲು ಎಳೆಯೋದು ಕಡೆನೋ, ಎಲ್ಲೋ ಒಂದ್ ಕಡೆಗಿದೆ. ಅದಕ್ಕಾಗಿ ಏನಾಗತ್ತೆ? ಏನು ಕರ್ಮವನ್ನು ನೀವು ಮಾಡಿದ್ರು ಕೂಡ ಕರ್ಮದ ಫಲದ ಅನುಭವ ಆತ್ಮನಿಗೆ ಆಗಲ್ಲ. ಆಗಿಲ್ಲ. ಈ ಬಾಬಾ ಸ್ಮೃತಿ ಸ್ವರೂಪ ಅಂತಂದ್ರೆ ಕರ್ಮೇಂದ್ರಿಯಗಳ ಕಡೆಗೆ, ಕರ್ಮದ ಕಡೆಗೆ, ಕರ್ಮದ ಫಲದ ಕಡೆ ಗಮನ ಇದೆ. ಯಾವ್ದು ಕಡೆಗಿದೆ? ಕರ್ಮ ಕರ್ಮೇಂದ್ರಿಯ. ತನು ಕರ್ಮೇಂದ್ರಿಯ ತಾನೆ, ಧನ ಹ್ಮ್ ಕರ್ಮೇಂದ್ರಿಯ ತಾನೆ, ಜನ ಕರ್ಮೇಂದ್ರಿಯ ತಾನೆ. ಕರ್ಮೇಂದ್ರಿಯದ ಪ್ರತಿನೂ ಗಮನ ಇದೆ, ಕರ್ಮದ ಪ್ರತಿನೂ ಗಮನ ಇದೆ, ಕರ್ಮದ ಫಲದ ಪ್ರತಿನೂ ಗಮನ ಇದೆ. ಗಮನ ಇಲ್ಲಿಲ್ಲ.
ಆತ್ಮ ಪರಮಾತ್ಮನ ಕಡೆ ಇಲ್ಲ. ಮಾಲೀಕರ ಕಡೆ ಗಮನ ಇಲ್ಲ. ತರಕಾರಿ ಕಟ್ ಮಾಡ್ತಿದ್ದೀರಾ, ಕೈ ಕೊಯ್ದೋಯ್ತು, ಕಾರಣ ಗಮನ ಇಲ್ಲ. ಗಮನ ಇಲ್ಲ. ತರಕಾರಿ ಕಡೆ ಗಮನ ಇದೆ, ಸಾಂಬಾರ್ ಕಡೆ ಗಮನ ಇದೆ ಹೊರತು ಕೈ ಕಡೆ ಗಮನ ಇಲ್ಲದೇ ಇರುವಂತ ಕಾರಣದಿಂದ ಕೈ ಏನಾಗ್ಬಿಡ್ತು, ಕುಯ್ಕತ್ತು. ಕಟ್ಟೋಯ್ತು. ಹಾಗೆ ಸ್ಮೃತಿ ಸ್ವರೂಪ ಅಂತಂದ್ರೆ ನಿಮ್ಮ ಮೂಲವಾದ ರೂಪ ಯಾರ್ದು? ಸ್ವ ಯಾರು? ನಾನು ಆತ್ಮ ನಾನು ಆತ್ಮ. ನನ್ನ ರೂಪ ಯಾವುದು? ಆತ್ಮ. ನಿರಾಕಾರ. ನನ್ನ ರೂಪ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ. ಮಸಾಲೆ ದೋಸೆ ರೂಪ ಯಾವುದು? ರುಚಿ. ರೌಂಡ್. ರೌಂಡ್ ಇರ್ತದೆ, ಡಾಟ್ ಇರ್ತದೆ, ಎಣ್ಣೆ ಇರ್ತದೆ, ಉದ್ದಿನ ಬೇಳೆ ಇರ್ತದೆ. ಅದ ರೂಪ? ಮಸಾಲೆ ದೋಸೆ ರೂಪ ಯಾವುದು? ರುಚಿ ಅಲ್ವಾ? ಹಾಗೆ ಆತ್ಮದ ರೂಪ ಯಾವುದು? ಸತ್ಯ. ಶಾಂತಿ. ನಮ್ಗೆ ಆತ್ಮ ಮತ್ತು ಪರಮಾತ್ಮನಿಂದ ಏನು ಬೇಕು ಹೇಳಿ ನೋಡೋಣ? ಸತ್ಯ ಗುಣಗಳು ತಾನೇ ಬೇಕು ಅಲ್ವಾ? ಅದಕ್ಕಾಗಿ ನಿರಂತರವಾಗಿ ನನ್ನ ಮನಸ್ಸು ಸ್ಮೃತಿಯ ರೂಪದಲ್ಲಿ ಏನಾಗ್ತಾ ಇಲ್ಲ, ಕನೆಕ್ಟ್ ಆಗ್ತಾ ಇದೆ. ಕನೆಕ್ಟ್ ಆಗ್ತಾ ಇಲ್ಲ. ನೆನಪು ಮಾಡ್ತಾ ಇದ್ದೀವಿ, ಯೋಗ ಮಾಡ್ತಿದ್ದೀವಿ, ಅದಕ್ಕೆ ಜ್ವಾಲಾಮುಖಿ ಯೋಗ ಅಂತಾನೆ ಹೆಸರಿಟ್ಟಿವಿ, ಅಶರೀರಿ ಅಂತ ಇಟ್ಟಿದ್ದೀವಿ, ಬಿಂದಿ ಅಂತ ಇಟ್ಟಿದ್ದೀವಿ, ವಿಶ್ವ ಕಲ್ಯಾಣಕಾರಿ ಅಂತ ಮಾಡ್ತೀವಿ, ಮಾಸ್ಟರ್ ಸರ್ವಶಕ್ತಿ ಅಂತ ಮಾಡ್ತೀವಿ. ಅಂದ್ರೆ ಅದನ್ನ ಮಾಡ್ಲಿಕ್ಕೆ ಎಕ್ಸ್ಟ್ರಾ ಸಮಯ, ಎಕ್ಸ್ಟ್ರಾ ಗಮನ, ಎಕ್ಸ್ಟ್ರಾ ವಿಧಿ, ಎಕ್ಸ್ಟ್ರಾ ವಿಧಾನವನ್ನ ನೀವೇನ್ ಮಾಡ್ಬೇಕಾಗ್ತದೆ? ಹಾಕ್ಬೇಕಾಗುತ್ತೆ. ಮಾಡಬೇಕು. ಮಾಡ್ಬೇಕಾಗುತ್ತೆ. ಒಂದು ಪ್ರಶ್ನೆ, ನಿಮಗೆ ಏನೇ ಕರ್ಮ ಮಾಡಬೇಕಾದ್ರೂ ಎಚ್ಚರಾವಸ್ಥೆಯಲ್ಲಿ, ನಿದ್ರಾವಸ್ಥೆಯಲ್ಲಿ ಬಿಡಿ, ಸ್ವಪ್ನದಲ್ಲಿ ಬಿಡಿ, ಎಚ್ಚರಾವಸ್ಥೆಯಲ್ಲಿ ನೀವು ಸ್ತ್ರೀ ಅಂತ ಸ್ಮೃತಿ ಇರ್ತದೋ ಇರಲ್ವೋ? ಇರುತ್ತೆ. ಇದನ್ನು ಯಾರು ಹೇಳ್ಕೊಟ್ರು ನಿಮ್ಗೆ? ನಾವು ಜೋಡಣೆ ಆಗಿ 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 ನಾನು ಸ್ತ್ರೀ 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 ಅನ್ನೋದು ಅದು ಕನೆಕ್ಟ್ ಆಗ್ಬಿಟ್ಟಿದೆ. ಸ್ಕೂಲಲ್ಲಿ ಕಲಿಸಿದಾರಾ? ಇಲ್ಲ ಬುಕ್ನಲ್ಲಿ ಹೇಳಿದಾರಾ? ಇಲ್ಲ ಯಾರ್ದು ಟ್ರೈನಿಂಗ್ ಕೊಟ್ಟಿದಾರಾ? ಇಲ್ಲ ಇಲ್ಲ ಮತ್ತೆ ಹೆಂಗ್ ಗೊತ್ತಾಯ್ತು ನಿಮ್ಗೆ? ನಾನು ಅದ್ರ ಜೊತೆ ರೂಢಿ ಆಗ್ಬಿಟ್ಟಿದ್ದೀನಲ್ಲ, ಅಭ್ಯಾಸ ಆಗ್ಬಿಟ್ಟಿದ್ದೀನಲ್ಲ. ಸರಿ, ಅವಾಗ ನಿಮ್ಮ ಮನಸ್ಸು ಬುದ್ಧಿ ಯಾರ ಜೊತೆಗಿದೆ? ಶರೀರದ ಜೊತೆಗಿದೆ, ಹೌದಾ? ಹ್ಮ್ ಹ್ಮ್ ಈಗ ಪ್ರಶ್ನೆ, ನೀವ್ಯಾರು? ನಾನು ಆತ್ಮ. ನಿಮ್ಮಲ್ಲಿ ಮನ ಬುದ್ಧಿ ಇದೆಯಲ್ವಾ? ಇದೆ. ಆ ಮನ ಬುದ್ಧಿ ಎಲ್ಲಿದೆ? ಆತ್ಮದಲ್ಲಿದೆ. ಹೌದಾ? ಆತ್ಮದಲ್ಲಿದ್ರೆ ಯಾವುದಲ್ಲಿ ಆ ಮನಬುದ್ಧಿ ಇದೋ ಅಲ್ಲಿ ಗಮನ ಇಲ್ಲ. ಗಮನ ಎಲ್ಲಿದೆ? ಪಕ್ಕದಲ್ಲಿರುವಂತ ಶರೀರದ ಕಡೆಗೆ, ಅದಕ್ಕಿಂತ ದೂರ ಇರುವಂತ ಬಟ್ಟೆ ಕಡೆಗೆ, US ನಲ್ಲಿರೋ ಮಗನ ಕಡೆಗೆ, ನಾಳೆದ ಚಿಂತೆ ಬಗ್ಗೆ, 63 ಜನ್ಮ ಮಾಡಿದ ವಿಕ್ರಮನ ಕಡೆಗಿದೆ ಹೊರತು ಎಲ್ಲಿ ನಾನು ಇದ್ದೇನೋ, ಯಾವ್ದು ಒಳಗಡೆಗಿದ್ದೇನೋ ಅದರ ಕಡೆ ನಂದೇನಿಲ್ಲ, ಗಮನ ಇಲ್ಲ. ಗಮನ ಇಲ್ಲ. ಅರ್ಥ ಆಗ್ತಿದ್ಯಾ? ಹ್ಮ್ ಇವಾಗ ಅದರ ಕಡೆ ಗಮನ ಕೊಡಬೇಕು ಬೇಡವೋ? ಕೊಡ್ಬೇಕು. ಕರ್ಮವನ್ನ ಮಾಡಬೇಕಾದ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪವಿತ್ರತೆಯ ಅನುಭವ ನಮಗೆ ಬೇಕೋ ಬೇಡವೋ? ಬೇಕು. ಅಲ್ಲಿ ಮನಬುದ್ಧಿಯನ್ನು ಇಡದೇ ಇರುವಂತ ಕಾರಣದಿಂದ ನಿಮ್ಮ ಸ್ಥಿತಿಯಲ್ಲಿ ಏನಾಗ್ತಾ ಇದೆ? ಏರುಪೇರಾಗ್. ಏರುಪೇರಾಗ್ತದೆ. ಗೊತ್ತಾಗ್ತಾ ಇದೆಯಾ ಏನು ಅಂತ ಹೇಳ್ಬಿಟ್ಟು? ಬಲ್ಬ್ ಏನ್ ಮಾಡ್ತಿದೆ, ತನ್ನ ಹಿಂದ್ಗಡೆಗಿರುವಂತ ಕರೆಂಟಿನ ಕಡೆ ಗಮನ ಕೊಡ್ತಾ ಇಲ್ಲ. ಎದುರುಗಡೆಗಿರುವಂತ ರೂಮು, ಧೂಳು, ಕಸ, ಸ್ಕ್ರೀನು, ನೆಲ, ಇದ್ರ ಕಡೆಗೆಲ್ಲ ಗಮನ ಕೊಡ್ತಾ ಇದೆ ಅಲ್ವಾ? ಅದು ಮುಖ್ಯವಾಗಿ ಗಮನ ಕೊಡ್ಬೇಕು ಯಾವ್ದಲ್ಲಿ? ಹಿಂದ್ಗಡೆ ಕರೆಂಟ್ ಕರೆಂಟ್. ಕರೆಂಟ್ ಕರೆಕ್ಟ್ ಆಗಿದೆ, ಪಕ್ 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 ಆಗೋದಿಲ್ಲ. ಕರೆಕ್ಟ್ ಆಗಿ ಏನ್ ಬರ್ತಾ ಇರ್ತಾರೆ? ಬೆಳಕು ಬಂದ್ಬಿಡುತ್ತೆ. ಬರ್ತಾ ಇರ್ತದೆ. ಅದರ ಆಧಾರದ ಮೇಲೆ ಕರ್ಮ ನಡೆಯುತ್ತೆ. ಅಂದ್ರೆ ಆತ್ಮದ ಶಕ್ತಿಯನ್ನ ನಾವು ಪರಮಾತ್ಮನ ಕಡೆಗೆ ಏನ್ ಮಾಡಿದ್ದೀವಿ? ಕಡಿಮೆ ಕನೆಕ್ಟ್. ಕಡಿಮೆ ಕಡಿಮೆ. ಯಾವಾಗ ಜಾಸ್ತಿ ಇಡ್ತೀವಿ? ಪರಮಾತ್ಮನ ಕಡೆ ಜಾಸ್ತಿ ಗಮನ ಯಾವಾಗ ಇಡ್ತೀವಿ? ಕಷ್ಟ ಸಮಸ್ಯೆ ಬಂದಾಗ. ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು ಬಂದಾಗ ಬಾಬಾ ಅಂತ ಅವಾಗ ಅಮೃತ ವೇಳೆ ನಿದ್ದೆನೂ ಬರೋದಿಲ್ಲ, ಸೆಂಟರ್ ಹೋಗ್ಲಿಕ್ಕೆ ಟೈಮೂ ಸಿಗ್ತದೆ, ಎಲ್ಲನೂ ಆಗ್ಬಿಡ್ತದೆ. ಹೌದಲ್ವೋ? ಹೌದಣ್ಣ. ಅದಕ್ಕಾಗಿ ಬಾಬಾ ಆವಾಗ ಅದನ್ನು ನಾವು ಮಾಡಿದಾಗ ಆ ಕರ್ಮದ ಫಲದ ಅನುಭವನೂ ಕೂಡ ನಮ್ಗೆ ಆಗ್ತಾ ಇರ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಅದರ ಅನುಭವಿಗಳು ನೀವು ಆಗಿರುವಂತ ಕಾರಣದಿಂದ ಆತ್ಮ ಮತ್ತು ಪರಮಾತ್ಮನ ಕಡೆಗೆ ನೀವು ಹೆಚ್ಚಿನ ಗಮನವನ್ನ ಕೊಡಬೇಕು. ನಾವು ಯಾವ್ದ ಕಡೆ ಗಮನ ಕೊಡ್ತಿದ್ದೀವಿ? ಸ್ಥೂಲದ ಕಡೆ. ಶರೀರ, ವಾತಾವರಣ, ವಾಯುಮಂಡಲ, ಶಿಕ್ಷಣ, ಶರೀರಧಾರಿಗಳು, ಇದ ಕಡೆಗೆಲ್ಲ ಹೆಚ್ಚಿನ ಗಮನ ಕೊಡ್ತಿದ್ದೀವಿ. ಎಸ್ ಆರ್ ನೋ? ಎಸ್. ಅದರ ಪರಿಣಾಮ
ಅದು ಎಲ್ಲದರಲ್ಲೂ ಕೂಡ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಇರುವಂತ ಕಾರಣದಿಂದ ಅದರ ಪ್ರಭಾವ ಪರಿಣಾಮ ಆತ್ಮದ ಮೇಲೆ ಬೀಳತ್ತೋ ಬೀಳಲ್ವೋ? ಬೀಳುತ್ತೆ. ಪ್ರತಿದಿನ ಶರೀರವನ್ನು ಬೆಳಗಿಂದ ಸಾಯಂಕಾಲದವರೆಗೂ ಉಪಯೋಗ ಮಾಡೋದು, ಬಿಸಿಲಲ್ಲಿ ಮಳೆಯಲ್ಲಿ ಚಳಿಯಲ್ಲಿ ಎಲ್ಲ ಕಡೆ ಉಪಯೋಗ ಮಾಡೋದು, ಶರೀರನ ಸ್ನಾನನೇ ಮಾಡಿಸುವಂಗಿಲ್ಲ, ಹೆಂಗಿರ್ತದೆ? ಗಲೀಜಾಗಿರುತ್ತೆ, ಕೊಳಕಾಗುತ್ತೆ. ಫೇರ್ ಅಂಡ್ ಲವ್ಲಿನೂ ಹಚ್ಕೊಳ್ಳೋದು, ಹೇರ್ ಡೈನೂ ಹಚ್ಕೊಳ್ಳೋದು, ಲಿಪ್ಸ್ಟಿಕ್ ಹಚ್ಕೊಳ್ಳೋದು, ಎಲ್ಲ ಮಾಡೋದು, ಅದು ಸ್ನಾನನೇ ಮಾಡಿಸುವಂಗಿಲ್ಲ, ಹೇಗಿರ್ತದೆ? ಚೆನ್ನಾಗಿರ್ತದೆ, ಆರಾಮಾಗಿರ್ತದೆ ಅಲ್ವಾ? ಇಲ್ಲ ಇಲ್ಲ ಇಲ್ಲ. ಆಹಾರ ತಿನ್ನಿಸ್ತಾ ಇರೋದು, ಸರಿನಾ? ಒಳಗಡೆಗಿರುವಂತ ವೇಸ್ಟ್ ಆಹಾರವನ್ನ ಹೊರಗಡೆ ಹಾಕುವಂಗೆ ಇಲ್ಲ, ಮಲಮೂತ್ರವನ್ನ ಹೊರಗಡೆ ಹಾಕುವಂಗಿಲ್ಲ, ಹೆಂಗಾಗಿರ್ತದೆ? ಚೆನ್ನಾಗಿರಲ್ಲ. ಹೊಟ್ಟೆ ನೋವು ಬರ್ತದೋ ಬರಲ್ವೋ? ಬರುತ್ತೆ, ಕಾಯಿಲೆ ಬರುತ್ತೆ. ಅಂದಮೇಲೆ ಮನಸ್ಸನ್ನ ಸ್ವಚ್ಛ ಮಾಡಿಲ್ಲ, ಮನಸ್ಸನ್ನ ಶುದ್ಧ ಮಾಡಿಲ್ಲ, ಆತ್ಮದ ಕಡೆ ಗಮನ ಕೊಟ್ಟಿಲ್ಲ ಅಂತಂದ್ರೆ ಅದರ ಸ್ಥಿತಿಗತಿ ಏನಾಗ್ತದೆ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮುಖ್ಯವಾದ ಕಾರಣ ನಾವೇನ್ ಮಾಡಿಲ್ಲ, ಸ್ಮೃತಿ ಸ್ವರೂಪ ಅಂದ್ರೆ ಮನಬುದ್ಧಿ ಎಲ್ಲಿಲ್ಲ? ಪರಮಾತ್ಮನಲ್ಲಿ ಇಲ್ಲ. ನೋಡಿ ಬಾಬಾನ ಸ್ಪಷ್ಟತೆ ಇದೆ, ಸ್ಮೃತಿ ಸ್ವರೂಪ. ನಾವು ಬಾಯಲ್ಲಿ ಹೇಳ್ತೇವೆ ನಾನು ಆತ್ಮ, ನಾನು ಆತ್ಮ, ನಾನು ಆತ್ಮ, ಬಿಂದು 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 ಅಂತ ಹೇಳೋದು, ಬಾಯಲ್ಲಿ ಆತ್ಮ ಆತ್ಮ ಅಂತ ಹೇಳೋದಲ್ಲ, ಅದರ ರೂಪದ ಜೊತೆಗೆ ಏನಾಗಬೇಕು? ಕರೆಕ್ಟ್ ಆಗಿ ಯಾವ್ದದು ರೂಪ? ಸ್ಮೃತಿ ಸ್ವರೂಪ. ಯಾವ್ದು ರೂಪ? ಆತ್ಮದ ರೂಪ ಯಾವುದು? ನಿರಾಕಾರ. ನಿರಾಕಾರ ಅಲ್ಲ, ಬಿಂದು ಅಲ್ಲ, ಗುಣ. ಗುಣ ಯಾವ್ದಳಿ? ಗುಣ. ಗುಣ. ಆ ಗುಣದ ಜೊತೆಗೆ ನೀವೇನಾಗ್ಬೇಕು? ಕನೆಕ್ಟ್ ಆಗಿ. Connect ಹಾಗೆ ಪರಮಾತ್ಮನಲ್ಲೂ ಕೂಡ ಏನ್ ಮಾಡ್ತೀವಿ? ಬಾಬಾ ಪರಧಾಮದಲ್ಲಿದ್ದಾರೆ, ರೆಡ್ ಕಲರು, ಬಾಬನ ಒಳಗಡೆ ಇದ್ದಾನೆ, ಬಿಳಿ ಕಿರಣ ಬರ್ತಾ ಇದೆ ಅಲ್ವಾ? ಅದಲ್ಲಿ ಇರ್ತೀವಿ. ಅದು ಇರ್ಬೇಕಾಗಿದ್ದು ಯಾವ್ದಲ್ಲಿ? ಗುಣಗಳು. ಗುಣದಲ್ಲಿ. ಅನುಭವ. ಮೇಲ್ಗಡೆ ವಾಕ್ಯದಲ್ಲಿ ಬಾಬಾ ಏನ್ ಹೇಳಿದ್ರು? ಅನುಭವ ಆಗ್ಬೇಕು ಅಂತಂದ್ರೆ, ಓಕೆ, ನೀವು ಬಿಂದು 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 ಅಂತ ನೋಡ್ತಾ ಇದ್ರೆ ಅನುಭವ ಆಗ್ತದ? ಇಲ್ಲ ಇಲ್ಲ ಮಸಾಲೆ ದೋಸೆ ನೋಡ್ತಾ ಇದ್ರೆ, ಗುಲಾಬ್ ಜಾಮೂನ್ ನೋಡ್ತಾ ಇದ್ರೆ ಅನುಭವ ಆಗ್ತದ? ಇಲ್ಲ. ಅನುಭವ ಇಲ್ಲ. ಆಗುತ್ತೆ ಯಾವಾಗ? ತಿನ್ಬೇಕು. ತಿನ್ನಾಗುತ್ತೆ. ಮುಖ್ಯವಾಗಿ ನಮ್ಗೆ ಬೇಕಾಗಿರೋದು ಯಾವುದು? ಆಕಾರಕ್ಕಿಂತ ರುಚಿ ತಾನೇ ಬೇಕಾಗಿರೋದು ನಮ್ಗೆ. ಹ್ಮ್ ಹಾಗೆ ಬಾಬಾ ಹೇಳ್ತಾರೆ, ಅದು ಆಗ್ಬೇಕು ಅಂತಂದ್ರೆ ನಿರಂತರವಾಗಿ ನಿಮ್ಮ ಮನಬುದ್ಧಿ ಯಾವ್ದ್ರ ಜೊತೆಗಿರಬೇಕು? ಗುಣಗಳ ಜೊತೆ. ಆತ್ಮದ ರೂಪದ ಜೊತೆ. ಆದ್ಮೇಲೆ ನಿಮ್ಗೊಂದು ಪ್ರಶ್ನೆ, ನೀವು ಧನ ಇಲ್ದೇನೆ ಕರ್ಮ ಮಾಡ್ಲಿಕ್ಕೆ ಸಾಧ್ಯನಾ? ಇಲ್ಲ. ಆ ಧನ ಅಂದ್ರೆ ಗೊತ್ತಾಯ್ತಾ? ಹಣ, ಹಣ. ವಸ್ತು. ಧನ ಇಲ್ದೇನೆ ಕರ್ಮ ಮಾಡ್ಲಿಕ್ಕೆ ಸಾಧ್ಯನಾ? ವಸ್ತುಗಳಿಲ್ದೆ ಕರ್ಮ ಮಾಡ್ಲಿಕ್ಕೆ ಸಾಧ್ಯನಾ? ಯಾವ್ದೋ ಒಂದು ಕರ್ಮ, ಧನದ ಆಧಾರ ಇಲ್ದೇನೆ ಕರ್ಮ ಮಾಡ್ಲಿಕ್ಕೆ ಸಾಧ್ಯನಾ? ಸಾಧ್ಯ. ಈ ಬಾಬಾ ನೆನ್ಪು ಮಾಡ್ಲಿಕ್ಕೆ ನಿಮ್ಗೆ ಏನಾದ್ರು ಸಾಧನ ಬೇಕಾ? ಬೇಕಾಗಿಲ್ಲ. ಬೇಕಾಗಿಲ್ಲ ತಾನೆ? ಓಕೆ. ಬಟ್ಟೆ ಇಲ್ದೇನೆ ಕರ್ಮ ಮಾಡ್ಲಿಕ್ಕೆ ಸಾಧ್ಯನಾ? ಸಾಧ್ಯ. ಮಕ್ಕಳು, ಪತಿ, ಶರೀರಧಾರಿಗಳು ಇಲ್ದೇನೆ ಕರ್ಮ ಮಾಡ್ಲಿಕ್ಕೆ ಸಾಧ್ಯನಾ? ಸಾಧ್ಯ. ಸರಿ. ಆತ್ಮ ಮನಬುದ್ಧಿ ಇಲ್ದೆ ಕರ್ಮ ಮಾಡ್ಲಿಕ್ಕೆ ಸಾಧ್ಯನಾ? ಇಲ್ಲ ಇಲ್ಲ. ಇಲ್ಲ. ಆ ಯಾವುದೇ ಕರ್ಮ ಮಾಡೋದು ಯಾರು? ಆತ್ಮ ತಾನೆ. ಹ್ಮ್ ಸಾಧನ ಇಲ್ದೇನೆ ಮಾಡಬಹುದೇ ಹೊರತು ಸೂಕ್ಷ್ಮ ಕರ್ಮೇಂದ್ರಿಯ ಮತ್ತು ಆತ್ಮ ಇಲ್ದೇನೆ ಆತ್ಮ ಯಾವುದೇ ಕರ್ಮವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ಮೇಲೆ ಪ್ರತಿಯೊಂದು ಕರ್ಮ ಮಾಡ್ಲಿಕ್ಕೆ ಆತ್ಮ ಬೇಕೇ ಅಂತಂದ್ಮೇಲೆ ಅದ ಕಡೆ ನೀವು ಗಮನ ಕೊಡ್ಲೇಬೇಕಲ್ವಾ? ಹ್ಮ್ ಅದ ಗಮನ ಇದೆಯಾ? ಇಲ್ಲ. ಆ ಗಮನ ಇಲ್ಲದೇ ಇರುವಂತ ಕಾರಣದಿಂದ ಅಲ್ಲಿಂದ, ಯಾವ್ದಿಂದ? ಆತ್ಮನಿಂದ, ಪರಮಾತ್ಮನಿಂದ ಏನು ಶಕ್ತಿ ಬರಬೇಕು ಆ ಶಕ್ತಿ ನಿಮಗೆ ಬರ್ತಾ ಇಲ್ಲ. ಸಿಗೋದಿಲ್ಲ. ನಿಮ್ ರೂಮಲ್ಲಿ ಎಲ್ಲಾ ಕೆಲಸ ಮಾಡ್ತೀರಾ, ಕರೆಂಟೇ ಇಲ್ಲ ಅಂದ್ರೆ, ಏನು ಬೆಳಕೆ ಇಲ್ಲ ಅಂತಂದ್ರೆ, ಸೂರ್ಯನ ಬೆಳಕು ಇಲ್ಲ, ಎಲೆಕ್ಟ್ರಿಸಿಟಿ ಬೆಳಕು ಇಲ್ಲ, ಬೆಳಕೆ ಇಲ್ಲ, ಕತ್ಲೆ ಇದೆ. ಓಕೆ, ಎಲ್ಲಾ ಇದೆ ನಿಮ್ಮ ಮನೆಯಲ್ಲಿ, ಎಲ್ಲಾ ಸಾಲ, ಡೈನಿಂಗ್ ಟೇಬಲ್ ಅಂತೆ, ಚೇರ್ ಅಂತೆ, ಫ್ರಿಡ್ಜ್ ಎಲ್ಲ ಇದೆ, ಕರೆಂಟೇ ಇಲ್ಲ, ಏನಾಗ್ತದೆ? ಏನು ಮಾಡಕ್ಕಾಗಲ್ಲ. ಕೆಲಸ ಮಾಡ್ಲಿಕ್ಕೆ ಆಗತ್ತ ಇಲ್ಲ ತಾನೇ? ಕತ್ಲೆಯಲ್ಲಿ ಏನಾಗ್ತದೆ ಅಂತಂದ್ರೆ, ನೀವು ಮಾಡ್ಲಿಕ್ಕೆ ಹೋದ್ರೆ ಆಮೇಲೆ ಸಕ್ಕರೆ ಡಬ್ಬದಲ್ಲಿ ಉಪ್ಪು ಹೋಗ್ತದೆ, ಉಪ್ಪು ಡಬ್ಬದಲ್ಲಿ ಸಕ್ಕರೆ ಹೋಗ್ತದೆ, ಹೌದು ತಾನೆ? ಅಂದ್ರೆ ಸ್ಪಷ್ಟವಾಗಿ ಏನಾಗೋದಿಲ್ಲ. ಗೊತ್ತಾಗೋದಿಲ್ಲ. ಅಂದಮೇಲೆ ಆತ್ಮದ ಶಕ್ತಿಯನ್ನ ಬೇರೆ ಸಾಧನಗಳ ಕಡೆಗೆ, ಜ್ಞಾನದ ಕಡೆಗೆ, ಕರ್ಮದ ಕಡೆಗೆ, ಕರ್ಮದ ಫಲದ ಕಡೆಗೆ ಹೇಗೆ ಇಡ್ತಾ ಇದ್ದೇವೋ ಅದೇ ರೀತಿ ಆತ್ಮ ಮತ್ತು ಪರಮಾತ್ಮನ ಕಡೆಗೆ ಇಟ್ಟಾಗ ಮಾತ್ರ ಕರ್ಮ ಏನಾಗ್ತದೆ? ಸರಿ ಆಗ್ತದೆ. ಹೌದಲ್ವಾ? ಆದ್ಮೇಲೆ ಇಷ್ಟು ವರ್ಷದ ಮೊದಲು ನಿಮ್ ಕೈಯಲ್ಲಿ ಮೊಬೈಲ್ ಇತ್ತಾ? ಇಲ್ಲ. ಇರ್ಲಿಲ್ಲ ಅಲ್ವಾ?
ಈಗ ಮೊಬೈಲ್ ಇದ್ದಾಗ ಏನಾಗ್ತದೆ, ನೀವು ಎಲ್ಲೇ ಹೋದ್ರು ಕೂಡ ನಮ್ಮ ಹತ್ರ ಮೊಬೈಲ್ ಇದೆ ಅಂತ ಸ್ಮೃತಿ ಇರ್ತದೋ ಇರಲ್ವೋ? ಇರುತ್ತೆ. ಇರ್ತೈತೆ. ಅದೇ ಎಕ್ಸ್ಟ್ರಾ ಆಯ್ತು ಆಗಿಲ್ವೋ? ಎಕ್ಸ್ಟ್ರಾ ಆಯ್ತು. ಆಯ್ತು, ಓಕೆ. ಮನೆಯಿಂದ ಹೊರಗಡೆ ಹೋಗಿದ್ದೀರಾ, ಮದ್ವೆ ಮನೆಗೆ. ಎಲ್ಲಿಗೆ ಹೋಗಿದ್ದೀರಿ? ಮದ್ವೆ ಮದ್ವೆ ಮನೆ. ಮನೆ 25,000 ರೂಪಾಯಿ ರೇಷ್ಮೆ ಸೀರೆ, ಅರ್ಧ ಕೆಜಿ ವಜ್ರದ ನೆಕ್ಲೆಸ್. ಇದು ಎಕ್ಸ್ಟ್ರಾ ಒಂದು ಅಟೆನ್ಷನ್ ಇರ್ತದೋ ಇರಲ್ವೋ? ಇರುತ್ತೆ. ಇರ್ತೈತೆ. ನಾರ್ಮಲ್ ಸ್ಮೃತಿ ಜೊತೆಗೆ ಅದೊಂದು ಸ್ಮೃತಿ ಎಕ್ಸ್ಟ್ರಾ ಇರ್ತದ ತಾನೆ? ಇರುತ್ತೆ. ಇರ್ತೈತೆ. ಮಗುನೋ ಮೊಮ್ಮಗನ ಕೈಯಲ್ಲಿ ಹೇಳ್ಕೊಂಡು ಹೋಗಿದ್ದೀರಿ, ಅವನ್ ಎಲ್ಲೇ ಹೋದ್ರು ಕೂಡ ಸ್ಮೃತಿ ಇರ್ತದ ತಾನೆ? ಇರ್ತೈತೆ. ಹಾಗೇನೆ ಏನು ಸ್ಮೃತಿ ಇರಬೇಕು? ಆತ್ಮ ಮತ್ತು ಪರಮಾತ್ಮನ ಸ್ಮೃತಿ ಇರ್ಲೇಬೇಕು. ಬರೀ ಸ್ಮೃತಿ ಇದ್ರೆ ಆಗೋದಿಲ್ಲ. ಯಾರ ಜೊತೆ ನೀವು ಸ್ಮೃತಿ ಇಟ್ಟಿದಿರೋ ಅದರ ರೂಪದ ಅನುಭವ ನಿಮಗೆ ಆಗ್ತದೆ. ಆಗ್ತಾ ಇರ್ಬೇಕು. ಹಾಗಿದೆ ಬಾಬನಲ್ಲಿ ಮತ್ತು ಆತ್ಮನಲ್ಲಿ ಯಾವ ರೂಪ ಇದೆ? ಸಪ್ತ ಗುಣಗಳ ರೂಪ ಇದೆ. ಅವಾಗ ಸಪ್ತ ಗುಣಗಳ ಅನುಭವ ನಿಮಗೆ ಆಗ್ಬೇಕು. ಆಗ್ತಾ ಇರ್ಬೇಕು. ಆ ರೂಪ ದಿನದಿಂದ ದಿನಕ್ಕೆ ಏನಾಗ್ತಾ ಇರ್ಬೇಕು? ಹೆಚ್ಚಾಗ್ಬೇಕು. ಹೆಚ್ಚಾಗ್ ಪ್ರಕಾಶಮಯವಾಗ್ಬೇಕು. ಅದರಲ್ಲಿರುವಂತ ಧೂಳು ಹೋಗ್ಬೇಕು, ಕ್ಲೀನ್ ಆಗ್ತಾ ಇರ್ಬೇಕು. ಇಲ್ಲೇನಾಗಿದೆ, ಅವಾಗ ಸ್ಮೃತಿ, ಅವಾಗ ವಿಸ್ಮೃತಿ. ವಿಸ್ಮೃತಿ ಜಾಸ್ತಿ ಇದೆಯೋ ಸ್ಮೃತಿ ಜಾಸ್ತಿ ಇದೆಯೋ? ವಿಸ್ಮೃತಿ ಜಾಸ್ತಿ ಇದೆ. ಅವಾಗ ಏನಾಗ್ತದೆ, ಬಲ್ಬ್ ಯಾವಾಗ ಆಫ್ ಆಗಿರ್ತದೋ ರಮ್ ಪೂರ್ತಿ ಏನಾಗಿರ್ತದೆ, ಕತ್ತಲೆ ಕತ್ಲೆ ಜಾಸ್ತಿ ಇರ್ತದೆ. ಏನಾದ್ರು ಬೆಳಗಿದ್ರು ಕೂಡ ಮಿಣಿ 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 ಅಂತ ಬೆಳಗ್ತಾ ಇರ್ತದೆ. ನಾವು ಚಿಕ್ಕವರು ಇದ್ದಾಗ 25 ವ್ಯಾಟ್ಸ್ 40 ವ್ಯಾಟ್ಸ್ ಒಂದು ಬಲ್ಬ್ ಇರ್ತಿತ್ತು. ಅದ್ರಲ್ಲಿ ಓದ್ಲಿಕ್ಕೆ ಕುತ್ಕೊಂಡ್ಬಿಟ್ಟು ಏನಾಗ್ಬಿಡೋದು, ಬಂದ್ಬಿಡೋದು ಅಲ್ವಾ? ಮೊದ್ಲೆಲ್ಲ ನಾವು ಚಿಕ್ಕವರಿದ್ದಾಗ ಎಷ್ಟು ಗಂಟೆ ಮಲ್ಕೊಳ್ತಿದ್ವಿ? ನಾಗರತ್ನಕ್ಕ ಎಷ್ಟು ಗಂಟೆ ಮಲ್ಕೊಳ್ತಿದ್ವಿ ಸಣ್ಣವರಿದ್ದಾಗ? ನಾವೆಲ್ಲ 8 ಗಂಟೆ 8:30 9 ಗಂಟೆಗೆಲ್ಲ ಮಾಡ್ಕೊಂಡ್ಬಿಡ್ತಿದ್ವಿ. ಯಾಕೋ? ಬೆಳಗ್ಗೆ ಬೇಗ ಹೇಳ್ಬೇಕಲ್ವಾ, 6 ಗಂಟೆಗೆ ಎಬ್ಬಿಸ್ಬಿಡ್ತಾ ಇದ್ರು ಅಪ್ಪ ಅವರು. ಯಾಕಂತಂದ್ರೆ ಆವಾಗಿನ ಬೆಳಕಲ್ಲಿ ನಿದ್ರೆ ಬಂದ್ಬಿಡೋದು. ಇವಾಗ ಮನೇಲಿ ಒಂದೇ ರೂಮ್ನಲ್ಲಿ 8 ಬಲ್ಬ್ ಹಾಕದಾಗ ಹಗಲೋ ರಾತ್ರಿ ಗೊತ್ತೇ ಆಗೋದಿಲ್ಲ. ರಾತ್ರಿ 12 ಗಂಟೆಗಾದ್ರೂ ಕೂಡ ನಿದ್ದೆ ಬರೋದಿಲ್ಲ. ಯಾಕಂದ್ರೆ ಅಷ್ಟು ಏನಿರ್ತದಲ್ಲಿ ಬೆಳಕಿರ್ತದೆ. ಅವಾಗ ಏನಾಗುತ್ತೆ, ಸಾಯಂಕಾಲ ಆದ ತಕ್ಷಣದಲ್ಲಿ ಏನಾಗ್ಬಿಡ್ತು, ಮಿನಿ ಮಿನಿ ಬೆಳಕು, ಸೊಳ್ಳೆ ಕಡಿತಾ ಇದೆ, ಬೇಗ ಮಾಡ್ಬಿಡ್ತಿದ್ವಿ, ಮಲ್ಕೊಂಡ್ಬಿಡ್ತಿದ್ವಿ ಅಲ್ವಾ? ಮತ್ತೆ ಆ ರಾತ್ರಿ ಸಮಯದಲ್ಲಿ ನಮ್ಗೆ ಟೈಮ್ ಪಾಸ್ ಮಾಡ್ಲಿಕ್ಕೆ ಏನಿರ್ಲಿಲ್ಲ. ಅವಾಗ ಸೀರಿಯಲ್ ಅಂತೆ, ಟಿವಿ ಅಂತೆ, ಮೊಬೈಲ್ ಅಂತ ಇರ್ಲಿಲ್ಲ. ಏನು ಬೆಳಕಿದ್ದಾಗ ಒಂದ್ಸಲ ಈಗ ನಾವು ಜೆಂಟ್ಸ್ ಅಂತಂದ್ರೆ ಕ್ರಿಕೆಟ್ ಆಡ್ಲಿಕ್ಕೆ ಹೋಗ್ತಿದ್ವಿ ಅಲ್ವಾ? ಆಮೇಲೆ ಏನು ಕೆಲಸ ಇರ್ತಿಲ್ಲ, ಎಲ್ಲರೂ ಮಲ್ಕೊಂಡ್ಬಿಡ್ತಿದ್ವಿ. ಅದಕ್ಕೆ ನಾವು ಕೂಡ ಏನ್ ಮಾಡ್ಬಿಡ್ತಿದ್ವಿ, ನಮ್ಮ ಕಾರ್ಯ ಯಾವಾಗ ಸ್ಟಾರ್ಟ್ ಆಗ್ತಿತ್ತು? ಬೆಳಗ್ಗೆ 6 ಗಂಟೆ ಮೇಲೆ. ಯಾವಾಗ ಸೂರ್ಯನ ಉದಯ ಆಯ್ತು, ಸೂರ್ಯನ ಪ್ರಕಾಶದಲ್ಲಿ ನಾವೇನ್ ಮಾಡ್ತಿದ್ವಿ, ಕರ್ಮವನ್ನ ಮಾಡ್ತಿದ್ವಿ. ಆದ್ರೆ ಇವತ್ತೇನಾಗಿದೆ, ಸೂರ್ಯನ ಪ್ರಕಾಶದಲ್ಲಿ ಕರ್ಮ ಮಾಡೋದು ಕಡಿಮೆ ಆಗಿದೆ, ಬಲ್ಬಿನ ಪ್ರಕಾಶದಲ್ಲಿ ಕರ್ಮ ಮಾಡೋದು ಜಾಸ್ತಿ ಆಗಿದೆ ಅಲ್ವಾ? ಮನುಷ್ಯರ ಜೊತೆ ಕರ್ಮ ಮಾಡೋದು ಕಡಿಮೆ ಆಗಿದೆ, ಜಡ ಸಾಧನ ಜೊತೆ ಕರ್ಮ ಮಾಡೋದು ಜಾಸ್ತಿ. ಮನುಷ್ಯರ ಹತ್ರ ಮಾತಾಡೋದು ಕಡಿಮೆ, ಕಂಪ್ಯೂಟರ್ ಮಾತಾಡೋದು ಜಾಸ್ತಿ. ಹೌದು. ಮನುಷ್ಯರ ಹತ್ರ ಮಾತಾಡೋದು ಕಡಿಮೆ, ನಾಯಿ ಹತ್ರ ಮಾತಾಡೋದು ಜಾಸ್ತಿ ಆಗಿದೆ. ಹೌದು. ಮನುಷ್ಯರ ಪ್ರೀತಿ ಮಾಡೋದು ಕಡಿಮೆ ಆಗಿದೆ, ನಾಯಿ ಬೆಕ್ಕನ್ನು ಪ್ರೀತಿ ಮಾಡೋದು ಜಾಸ್ತಿ ಆಗಿದೆ. ಹೌದು. ಅಪ್ಪ ಅಮ್ಮನನ್ನ ಏನ್ ಮಾಡ್ತಾರೆ, ಓಲ್ಡ್ ಏಜ್ ಹೋಮ್ ನಲ್ಲಿ ಇರ್ತಾರೆ, ನಾಯಿನ ಕರ್ಕೊಂಡು ಹೋಗ್ಬಿಟ್ಟು ಕಾಲಲ್ಲಿ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗ್ತಾರೆ ಅಲ್ಲ. ಇಂಥ ಒಂದು ವಾತಾವರಣ ಇವತ್ತು ಪ್ರಪಂಚದಲ್ಲಿ ಬಂದಿದೆ ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ, ಈಶ್ವರೇ ಜೀವನ, ಈಶ್ವರನೇ ಸ್ಮೃತಿ, ಈಶ್ವರೇ ಸುಖದ ಅನುಭವ ಯಾರಿಗಾಗ್ಬೇಕು? ನನ್ನ ಆತ್ಮನಿಗೆ. ಆತ್ಮನಿಗೆ ಆಗ್ಬೇಕು ಅಂದ್ರೆ ಅದ್ರ ಜೊತೆ ಕನೆಕ್ಟ್ ಆಗ್ಬೇಕಲ್ಲ. ಕಲೆಕ್ಟ್ ಕನೆಕ್ಟ್ ಆಗದೆ ನಿನ್ಗೆ ಅನುಭವ ಎಲ್ಲಿಂದ ಆಗ್ತದೆ? ಕನೆಕ್ಟ್ ಅನ್ನು ನೀನು ನೆನಪಿನಿಂದ ಆರಂಭ ಮಾಡಿದೀಯಾ, ಯೋಗದಿಂದ ಆರಂಭ ಮಾಡಿದೀಯಾ? ಈಗ ಯಾವ್ದಲ್ಲಿ ಚೇಂಜ್ ಆಗ್ಬೇಕದು? ಸ್ಮೃತಿ ಅಂತಂದ್ರೆ ನಿರಂತರ. ಪರ್ಸೆಂಟೇಜ್ ಹೆಚ್ಚು ಕಡಿಮೆ ಇಲ್ಲಿ. ಓಕೆ, ಯೋಗದಲ್ಲಿ ಕೂತ್ಕೊಂಡಾಗ ಪರ್ಸೆಂಟೇಜ್ ಜಾಸ್ತಿ ಇರ್ತದೆ, ಒಪ್ಕೊಳ್ಳೋಣ. ಸೇವೆಯಲ್ಲಿ ಕೂತ್ಕೊಂಡಾಗ ನೀವು ನಿಮಿತ್ತರಾದಾಗ ಪರ್ಸೆಂಟೇಜ್ ಜಾಸ್ತಿ ಇರ್ತದೆ, ಒಪ್ಕೊಳ್ಳೋಣ. ಅದು ಇಲ್ಲಿದ್ದಾಗ್ಲೂ ಕರ್ಮದ ಸಮಯದಲ್ಲೂ ಕೂಡ ಏನ್ ಮಾಡ್ಬೇಕು? ಪರ್ಸೆಂಟೇಜ್ ಜಾಸ್ತಿ. ನಮ್ಮ ಪರ್ಸೆಂಟೇಜ್ ಆದ್ರೂ ಆತ್ಮ ಮತ್ತು ಪರಮಾತ್ಮನ ಕಡೆಗೆ ಇದ್ದಾಗ ನಿನ್ನಲ್ಲಿ ವಿಕರ್ಮ ಆಗುವಂತ ಪರ್ಸೆಂಟೇಜ್ ಏನಾಗ್ತದೆ? ಕಡಿಮೆ ಇರ್ತದೆ. ಓಕೆ, ಹೊರಗಡೆಗೆ ಹೋದಾಗ ನಾವು ಉಟ್ಕೊಂಡಿರೋ ಒಂದು ಸೀರೆ ಮೇಲೆ ಏನ್ ಬಿತ್ತು? ಉಪ್ಪಿನಕಾಯಿ ಬಿತ್ತು. ಪೂರ್ತಿ ವಾಶ್ ಮಾಡ್ಲಿಕ್ಕೆ ಆಗದಿದ್ರು ಕೂಡ ಅಲ್ಲಿರುವಂತ ನಲ್ಲಿ ನೀರಿನ ಸ್ವಲ್ಪನಾದ್ರೂ ಕೂಡ ಏನ್ ಮಾಡ್ಬೇಕು? ಅದನ್ನ ಕ್ಲೀನ್ ಮಾಡಿದ್ರೆ ಆ ಒಂದು ಕಲೆ ಸ್ಟ್ರಾಂಗ್ ಆಗಿ ನಿಮ್ ಸೀರೆ ಮೇಲೆ ಇಟ್ಕೊಳ್ಳಲ್ಲ. ಅವಾಗ ಮನೆ ಬಂದಾಗ ಏನ್ ಮಾಡ್ತೀವಿ, ಆ ಕಲೆಯನ್ನು ತೆಗಿಲಿಕ್ಕೆ ನಮ್ಗೆ ಏನಾಗತ್ತೆ? ಈಸಿ ಆಗತ್ತೆ. ಹಾಗೆ ಆತ್ಮೀಯರೇ, ನಿರಂತರವಾಗಿ ಬಾಬಾ ಜೊತೆಗೆ ನಾವು ಸ್ಮೃತಿಯಲ್ಲಿ ಇದ್ರೆ, ಆತ್ಮನ ಜೊತೆ ಸ್ಮೃತಿ ಇದ್ರೆ, ಮನಸ್ಸಿನ ಮೇಲೆ, ಬುದ್ಧಿಯ ಮೇಲೆ, ಆತ್ಮದ ಮೇಲೆ ಬೀಳುವಂತ ಪ್ರಭಾವ ಪರಿಣಾಮ ಏನಾಗಿರ್ತದೆ?
ಕಡಿಮೆ ಇರುತ್ತೆ. ನೀರಿನಲ್ಲಿ ಮಧ್ಯ ಮಧ್ಯದಲ್ಲಿ ನೀರು ಕುಡಿದ್ರೆ ಅಥವಾ ನಿದ್ರೆ ಮಾಡಿದ್ರೆ ಆಹಾರ ತಿಂದ್ರೆ ಹಸಿವಾಗುವಂಥದ್ದು ಪರ್ಸೆಂಟೇಜ್ ಏನಿರ್ತದೆ, ಕಡಿಮೆ ಇರ್ತದೆ. ಪದೇ ಪದೇ ಸ್ನಾನವನ್ನು ಮಾಡಿಸಿದ್ರೆ ಅವಾಗ ಏನಾಗುತ್ತೆ, ಶರೀರ ಗಲೀಜಾಗುವಂತ ಪರ್ಸೆಂಟೇಜ್ ಕಡಿಮೆ ಇರ್ತದೆ. ಮತ್ತೆ ಸಮಯದ ಅನುಸಾರದಲ್ಲಿ ನಾನು ಕೆಲವು ಸಮಯ ಮಾತ್ರ ಬಾಬನನ್ನ ನೆನಪು ಮಾಡಬೇಕು, ಸದಾ ನೆನಪು ಮಾಡಬೇಕು, ಸದಾ ಸದಾ ಮಾಡ್ಬೇಕು. ಸದಾ ಮಾಡಬೇಕು ಅಥವಾ ಸ್ಮೃತಿಯಲ್ಲಿರ್ಬೇಕು. ಸ್ಮೃತಿಲಿ ಇರ್ಬೇಕು. ಸ್ಮೃತಿಯಲ್ಲಿರ್ಬೇಕು. ಅಂದ್ರೆ ನೀವು ಅದನ್ನು ಮಾಡ್ತಾ ಮಾಡ್ತಾ ಅದು ಯೋಗ, ಅದು ನೆನಪು ಅಂತ ಅನ್ಸ್ಬಾರ್ದು. ಅದು ಏನಾಗಿರ್ಬೇಕು, ಸಹಜವಾಗಿ ಯೋಗ ಅಟೆನ್ಷನ್ ಅಲ್ಲಿ ಇರಬೇಕು. ಅಟೆನ್ಷನ್ ಇಲ್ಲಿರೋದ ಅನುಭವ ನಿಮಗೆ ಆಗ್ಬೇಕು. ಆಗ್ತಾ ಇರಬೇಕು. ಸ್ಮೃತಿ ಸ್ವರೂಪ ಅಂತಂದ್ರೆ ನಿನ್ನ ಮೂಲ ರೂಪದ ಕಡೆ ನೀನೇನ್ ಮಾಡ್ಬೇಕು, ಗಮನ ಕೊಡಬೇಕು. ಆ ಮೂಲ ರೂಪ ಪ್ರತಿ ಸೆಕೆಂಡ್ ಚೇಂಜ್ ಆಗ್ಬೇಕು ಅಂತ ಏನ್ ಮಾಡ್ಬೇಕು. ಉದಾಹರಣೆಗೆ ನಿಮ್ಮ ಶರೀರದ ರೂಪ ಚೇಂಜ್ ಆಗ್ಬೇಕು ಅಂತ ಏನ್ ಮಾಡ್ಬೇಕು. ನಾವು ಒಡವೆ, ಬಟ್ಟೆ, ಅಲಂಕಾರ ಅಂದ್ರೆ ಆ ಶರೀರಕ್ಕೆ ಏನಾದ್ರು ಒಂದು ಕೊಡ್ಬೇಕಲ್ವಾ. ಹಾ. ಒಂದು ಆಹಾರ ಕೊಡಿ, ಇಲ್ಲ ಸ್ನಾನ ಮಾಡಿಸಿ, ಅಥವಾ ಹೇರ್ ಡೈ ಏನಾದ್ರೂ ಒಂದು ಅದಕ್ಕೆ ಕೊಟ್ಟಾಗ ಅದರ ರೂಪ ಏನಾಗ್ತದೆ. ಬದಲು ಏನೂ ಕೊಟ್ಟಿಲ್ಲ ಅಂತಂದ್ರೆ ಹಾಗೆ ಇರುತ್ತೆ. ಹಾಗೆ ಹಂಗೆ ಹಂಗೆ ಇರುದಿಲ್ಲ. ಏನಾಗ್ತದೆ ಅಂತ ಹೇಳ್ತೇನೆ ಕೇಳಿ. ಬೆಳಿಗ್ಗೆ ನೀವು ಹೇಳ್ತೀರಲ್ಲ, ಎದ್ದ ಮೇಲೆ ಶರೀರಕ್ಕೆ ಏನ್ ಮಾಡ್ತೀರಿ, ಶರೀರಕ್ಕೆ ಏನ್ ಮಾಡ್ತೀರಾ, ಹಲ್ಲು ಮುಖ ಉಜ್ಜುತ್ತೀರಿ, ಮುಖ ಹಲ್ಲು ತೊಳೆದು ಅದರ ರೂಪ ಚೇಂಜ್ ಆಗುತ್ತೋ ಇಲ್ವೋ. ಚೇಂಜ್ ಆಗುತ್ತೆ. ಸ್ವಚ್ಛತೆ ಕಡೆ ಹೋಯ್ತು, ಅಸ್ವಚ್ಛತೆ ಕಡೆ ಹೋಯ್ತು. ಸ್ವಚ್ಛತೆ ಕಡೆ ಹೋಗಿ ಮುಖ ತೊಳೆದಾಗ ನಿಮ್ಗೆ ಆರಾಮ್ ಅಂತ ಅನ್ಸತ್ತು, ಕಷ್ಟ ಅಂತ ಅನ್ಸತ್ತು. ಆರಾಮ್ ಅನ್ಸುತ್ತೆ. ಆಮೇಲೆ ಏನ್ ಮಾಡ್ತೀರಿ, ಪೌಡರ್ ಹಾಕೋದು, ಕುಂಕುಮ ಇಡೋದು, ತಲೆ ಬರೇ ಬರೋದು. ತಕ್ಷಣಕ್ಕೆ ಪೌಡರ್ ಹಾಕೊಳ್ದಿರಿ, ಸ್ವಲ್ಪ ಮುಖ ಗಿಗ ತೊಳ್ಕೊಳ್ಬೇಕು, ಸ್ನಾನ ಗೀನ ಮಾಡ್ಕೊಳ್ಬೇಕು ಅಲ್ವಾ. ಕ್ಲೀನ್ ಆಗಿರೋ ಬಟ್ಟೆ ಹಾಕೊಳ್ಬೇಕು, ತಿಂಡಿ ಎಲ್ಲ ತಿನ್ನಿಸ್ಬೇಕು. ಓಕೆ, ಆಮೇಲೆ ಪೌಡರ್ ಗಿೌಡರ್ ಹಾಕೊಂಡು ಎಲ್ಲ ರೆಡಿ ಮಾಡಿದ್ರಿ. ಯಾವ್ದಕ್ಕೆ, ಶರೀರ ಇಷ್ಟು ಮಾಡ್ಬಿಟ್ಟು ಊಟ ತಗೊಂಡ್ಬಿಟ್ಟು ನೀವೇನ್ ಮಾಡ್ತೀವಿ, ಮನೆಯಿಂದ ಹೊರಗಡೆ ಡ್ಯೂಟಿ ಕೆಲ್ಸಕ್ಕೆ ಹೋದ್ರಿ, ಡ್ಯೂಟಿ ಮಾಡೋರು ಅಂತ ತಿಳ್ಕೊಳ್ಳಿ. ಸರಿ, ಅದ್ ಆದ್ಮೇಲೆ ಸಾಯಂಕಾಲ 5 ಗಂಟೆ ಬರುವವರೆಗೂ ಆ ಶರೀರಕ್ಕೆ ಏನೂ ಮಾಡಿಲ್ಲ. ಏನೂ ಮಾಡಿಲ್ಲ ಅಂತಂದ್ರೆ ಸುಸ್ತಾಗಿರ್ತದೆ. ಬೇಡ. ಸಾಯಂಕಾಲ 5 ಗಂಟೆವರೆಗೂ ಬೇಡ. ನೀವು ಬೆಳಿಗ್ಗೆ 8 ಗಂಟೆ ಹೊರಗಡೆ ಹೋಗಿದ್ದೀರಿ ಮಾರ್ಕೆಟಿಗೆ. ಇಲ್ಲಿ ಹೋಗಿದ್ದೀರಿ ಮಾರ್ಕೆಟಿಗೆ. ಮಧ್ಯಾಹ್ನ 12 ಗಂಟೆಗೆ ವಾಪಸ್ ಬಂದ್ರಿ. ಎಷ್ಟು ಗಂಟೆಗೆ, 12 ಗಂಟೆ. ಆ 12 ಗಂಟೆವರೆಗೆ ಶರೀರವನ್ನು ಉಪಯೋಗ ಮಾಡಿದಿರಿ ಹೊರತು ಅದಕ್ಕೆ ನೀರಾಗ್ಲಿ, ಕಾಫಿ, ಟೀ, ಊಟ, ಸ್ವಚ್ಛತೆ ಏನು ಮಾಡಿಲ್ಲ. ಅಂದ್ರೆ ಆ ಶರೀರದ ಕಡೆ ನಾವು ಗಮನವನ್ನ ಕೊಟ್ಟಿಲ್ಲ. ಓಕೆ, ಬೆಳಿಗ್ಗೆ 8 ಗಂಟೆ ಹೋಗಬೇಕಾದ ಶರೀರದ ಕಡೆ ಗಮನ ಕೊಟ್ಟಾಗ ಹೆಂಗಿರ್ತದೆ, 12 ಗಂಟೆಗೆ ಬಂದಾಗ ಹೆಂಗಿರ್ತದೆ. 12 ಗಂಟೆಲಿ ಸುಸ್ತಾಗಿರುತ್ತೆ. ಕಾರಣ ನಾವೇನು ಕೊಟ್ಟಿರಲ್ಲ ಅದು. ತಿಂದಿರೋ ಆಹಾರ ಖರ್ಚಾಗಿದೆ, ಹೊರಗಡೆ ಧೂಳು, ಕಸ, ಮಣ್ಣು, ನೀರು, ಬೆವರು, ಅದೆಲ್ಲ ಅದರ ಪ್ರಭಾವ ಶರೀರದ ಮೇಲೆ, ಬಟ್ಟೆ ಮೇಲೆ ಬಿದ್ದಿದೆ. ಆವಾಗ ಶರೀರದ ಕಡೆ ಗಮನ ಕೊಟ್ಟಾಗ ಆತ್ಮನಿಗೆ ಖುಷಿ ಆಗತ್ತೋ, ಕಷ್ಟ ಆಗತ್ತೋ. ಕಷ್ಟ ಖುಷಿ ಆಗುತ್ತೆ. ಆ ಕಷ್ಟ ಆಗುತ್ತೆ. ಕಷ್ಟ ಯಾಕೆ, ಅದಕ್ಕೆ ಇರಲ್ಲ ಎಲ್ಲ ಗಲೀಜು. ಹೊರಗಡೆಯ ವಾತಾವರಣದ, ವಾಯುಮಂಡಲದ, ಬಿಸಿಲಿನ, ಧೂಳಿನ ಪ್ರಭಾವ ಯಾವುದರ ಮೇಲೆ ಬಿದ್ದಿದೆ. ಸರಿ. ಶರೀರ ಉಪಯೋಗ ಮಾಡಿದಿರೋ ಮಾಡಿಲ್ವೋ, ಮಾಡಿದ್ದೀರಿ. ಅದರ ಮೇಂಟೆನೆನ್ಸ್ ಮಾಡಿದ್ದೀರಾ. ಇಲ್ಲ ಮೇಂಟೆನೆನ್ಸ್ ಮಾಡಿಲ್ಲ ಅಂದ್ರೆ ಅದರ ಶಕ್ತಿ ಕಡಿಮೆ ಆಯ್ತು ಆಗಿಲ್ವೋ. ಕಡಿಮೆ ಆಯ್ತು. ಯಾಕಂದ್ರೆ ನೀವು ಉಪಯೋಗ ಮಾಡಿದ್ದೀರಲ್ವಾ. ಹಾಗೇನೆ ಬೆಳಗಿಂದ ಸಾಯಂಕಾಲದವರೆಗೂ ಆತ್ಮ ಮತ್ತು ಮನಬುದ್ಧಿಯನ್ನು ನೀವು ಉಪಯೋಗ ಮಾಡಿ ಅದನ್ನು ಸ್ವಚ್ಛನೇ ಮಾಡಿಲ್ಲ ಅಂತಂದ್ರೆ ಅದರ ಬ್ಯಾಟ್ರಿ ಚಾರ್ಜ್ ಆಗತ್ತೋ, ಡಿಸ್ಚಾರ್ಜ್ ಆಗತ್ತೋ, ಡಿಸ್ಚಾರ್ಜ್ ಆಗುತ್ತೆ. ಕ್ಲೀನ್ ಆಗತ್ತೋ, ಮಲಿನ ಆಗತ್ತೋ. ಏನಾಗ್ತದೆ, ಮಲಿನ ಮಲಿನ ಆಗತ್ತೆ. ಅದು ಮಲಿನ ಆಗ್ಬಾರ್ದು ಅಂತ ಏನ್ ಮಾಡ್ಬೇಕು, ಸ್ವಚ್ಛ ಮಾಡಬೇಕು. ಕ್ಲೀನ್ ಮಾಡ್ತಾ ಇರ್ಬೇಕು ತಾನೆ. ಅವಾಗ ನೀರು ಕೊಡ್ತಾ ಇರ್ಬೇಕು, ಅವಾಗ ತಿಂಡಿ ಕೊಡ್ತಾ ಇರ್ಬೇಕು, ಅವಾಗ ಸ್ನಾನ ಮಾಡಿಸ್ತಾ ಇದ್ರೆ ಅವಾಗ ಶರೀರದಿಂದ ನಿಮ್ಗೆ ತೊಂದರೆ ಆಗಲ್ಲ. ಆಗೋದಿಲ್ಲ. ಹಾಗೇನೆ ಮನಬುದ್ಧಿಯನ್ನ, ಆತ್ಮವನ್ನು ಕೂಡ ನಿರಂತರವಾಗಿ ನಾವು ಮೇಂಟೆನೆನ್ಸ್ ಅಲ್ಲಿ ಇಟ್ಟಾಗ, ಪರಮಾತ್ಮನ ಜೊತೆಲಿ ಇಟ್ಟಾಗ ಅದು ಮಲಿನ ಆಗುವಂತ ಸಾಧ್ಯತೆ ತುಂಬಾ 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 ಕಡಿಮೆ. ಕಡಿಮೆ ಇರ್ತದೆ. ಬಾಬಾ ಇವತ್ತೇನ್ ಹೇಳ್ತಾರೆ, ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಆತ್ಮ ಮತ್ತು ಮನಬುದ್ಧಿಯನ್ನ ಇವತ್ತು ಕ್ಲೀನ್ ಮಾಡೋದ್ಕಿಂತ ಮೆತ್ತಿಸಿಕೊಳ್ಳುವಂತ ಪರ್ಸಂಟೇಜ್ ನಿಮ್ಮಲ್ಲಿ ಜಾಸ್ತಿ ಇದೆ. ಎಸ್ ಆರ್ ನೋ? ಎಸ್. ನೆನಪು ಮಾಡೋದು ಕಡಿಮೆ,
ಊರ್ ಸುತ್ತೋದು ಜಾಸ್ತಿ. ಜಾಸ್ತಿ. ಮನೇಲಿರೋದು ಕಡಿಮೆ. ಊರ್ ಸುತ್ತೋದ್ ಜಾಸ್ತಿ. ಯಾವ ಮನೆ? ಆತ್ಮದ ಮನೆ. ಆತ್ಮದ ಮನೇಲಿರೋದು ಕಡಿಮೆ, ಅಮ್ಮನ ಮಡಿಲಲ್ಲಿರೋದು ಕಡಿಮೆ. ಎಲ್ಲಿದ್ದೀವಿ ಜಾಸ್ತಿ? ಊರ್ ಸುತ್ತೋದ್ರಲ್ಲಿದ್ದೀವಿ. ಹಾ, ಅವಾಗ ಏನಾಗ್ತದೆ? ಕ್ಲೀನ್ ಆಗ್ತದೋ ಮಲಿನ ಆಗತ್ತೋ? ಮಲಿನ ಆಗುತ್ತೆ. ಹಾ, ಊರ್ ಸುತ್ತದಾಗ ಏನಾಗುತ್ತೆ? ಊರಿನಲ್ಲಿರುವಂತ ಧೂಳು, ಕಸ, ಕೆಸರು ಎಲ್ಲ ಶರೀರದ ಮೇಲೆ ಪ್ರಭಾವ ಹೇಗೆ ಬೀಳುತ್ತೋ ಹಾಗೆ ಮನಸ್ಸನ್ನ ಪ್ರಪಂಚದಲ್ಲಿ ನಾನು ಕಳಿಸಿದಾಗ ಏನಾಗ್ತದೆ? ಮಲಿನ ಆಗುತ್ತದೆ. ಓಕೆ, ನಾನು ಪ್ರಪಂಚಕ್ಕೆ ಹೋಗ್ಬೇಕು, ಅದು ನನ್ನ ಶರೀರ ಮಲಿನ ಆಗ್ಬಾರ್ದು. ಏನ್ ಮಾಡೋಣ? ನಾನು ಪ್ರಪಂಚಕ್ಕೆ ಹೋಗ್ಬೇಕು, ಸರಿನಾ? ಎಲ್ಲಾ ಕೆಲಸ ಮುಗಿಸ್ಕೊಂಡ್ ಬರ್ಬೇಕು, ಆದ್ರೆ ಏನಾಗ್ಬಾರ್ದು? ಮಲಿನ ಆಗ್ಬಾರ್ದು. ಏನ್ ಮಾಡೋಣ? ಇದಕ್ಕೆ ಉತ್ತರ ಕೊಡಿ. ಮನಸ್ಸಲ್ಲಿ ಹ್ಮ್? ನಿರಂತರ ನೆನಪಲ್ಲಿರ್ಬೇಕು. ಶರೀರದ ಬಗ್ಗೆ ನಾನು ಮಾತಾಡ್ತಿದ್ದೇನೆ, ಆತ್ಮ ಮತ್ತು ಮನ ಬುದ್ಧಿ ಬಗ್ಗೆ ಮಾತಾಡ್ತಿಲ್ಲ. ಶರೀರ ಹೇಳುವಂತ ಸಾಧನ ನಾನು ಹೊರಗಡೆ ಪ್ರಪಂಚ ಕರ್ಕೊಂಡು ಹೋಗ್ಬೇಕು, ಸರಿನಾ? ಆದ್ರೆ ನಾನು ಕರ್ಮ ಮುಗಿಸ್ಕೊಂಡು ವಾಪಸ್ ಬಂದನು ಕೂಡ ಶರೀರಕ್ಕೆ ಏನಾಗ್ಬಾರ್ದು? ಧೂಳು, ಕಸ, ಕೆಸರು, ಮಣ್ಣು ತಾಗ್ಬಾರ್ದು. ಅಂದ್ರೆ ಏನ್ ಮಾಡ್ಬೇಕು ಹೇಳಿ? ಶರೀರ ಕಾರ್ಯ ಮಾಡ್ತಾ ಇರುತ್ತೆ, ಮನಸ್ಸು ಬಾಬನಲ್ಲಿಟ್ಟು ಕಾರ್ಯವನ್ನ ಮಾಡ್ತಿರ್ಬೇಕು. ಇಲ್ಲಿ ನೋಡಿ, ಮನಸ್ಸು ಬಾಬಾ ಬಂದಿಲ್ಲ, ನಾನು ಕೇಳ್ತಾ ಇರೋದು ಬರೀ ಶರೀರದ ಬಗ್ಗೆ. ಶರೀರ ಹೇಳುವಂತ ಸಾಧನ ಹೊರಗಡೆ ಪ್ರಪಂಚಕ್ಕೆ ಹೋಗ್ಬೇಕು, ಕರ್ಮ ಮಾಡ್ಕೊಂಡು ಬರ್ಬೇಕು. ಆದ್ರೆ ಹೊರಗಡೆ ಪ್ರಪಂಚದ ಪ್ರಭಾವ ಏನಾಗ್ಬಾರ್ದು? ಅದ್ರ ಮೇಲೆ ಬೀಳ್ಬಾರ್ದು. ಧೂಳು, ಕಸ, ಮಣ್ಣು, ಬೆವರು ಅದ್ರ ಪ್ರಭಾವ ಬೀಳ್ಬಾರ್ದು. ಏನ್ ಮಾಡ್ಬೋದು ಹೇಳಿ ನೋಡಿ? ಹಾಗಾಗಿ ನಾವು ಹೋಗೋಕ್ ಮುಂಚೆ ಅದಕ್ಕೆಲ್ಲ ತಯಾರಿ ಮಾಡ್ಕೊಂಡು ಹೋಗಿರ್ಬೇಕು. ಶರೀರಕ್ಕೆ ಎಷ್ಟು ಸರಿ, ಮಾಡಿದ್ರಿ ಕೊಟ್ಟಿರ್ಬೇಕು. ಕರ್ಮ ಮಾಡುವ ಸಮಯದಲ್ಲಿ ಸೇಫ್ ಆಗಿರ್ಲಿಕ್ಕೆ ಏನ್ ಮಾಡ್ಬೇಕು? ಇವಾಗ ನಾವು ಯೋಗದಲ್ಲೂ ಕೂಡ ಬೆಳಿಗ್ಗೆ ಅಮೃತ ವೇಳೆ ಯೋಗ ಮಾಡ್ಕೊಂಡು ಹೋಗ್ತೀವಿ, ಆವಾಗ ಸ್ಥಿತಿ ನಮ್ಗೆ ಚೆನ್ನಾಗಿರ್ತದೆ. ಕರ್ಮ ಕ್ಷೇತ್ರಕ್ಕೆ ಹೋಗಿ ಮತ್ತೆ ವಾಪಸ್ ಬರೋದ್ರ ಕಡೆ ಏನಾಗ್ತದೆ? ಸ್ಥಿತಿ ಡೌನ್. ಅದು ಆಗಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಅದು ಮಧ್ಯ ಮಧ್ಯದಲ್ಲಿ ಅದಕ್ಕೆ ಒಂದು ನೀರು ಕುಡಿಸ್ಬೇಕು, ತಿಂಡಿನೂ ತಿನ್ಸ್ಬೇಕು. ಗಲೀಜ್ ನೋಡ್ಬೇಕು, ಕೊಳಕಾಗ್ದಂಗ್ ಧೂಳು ಮೆತ್ತದಂಗ್ ನೋಡ್ಕೋಬೇಕು. ಗಮನ ಕೊಟ್ಕೊಂಡು ಏನ್ ಮಾಡ್ಬೇಕು ಅದಕ್ಕೆ? ಗಮನ ಕೊಡ್ಬೇಕು ಅದ್ರ ಕಡೆ. ಕಾರಲ್ಲಿ ಎಚ್ಚರಿಕೆಯಿಂದ ಇರ್ಬೇಕು. ಏನ್ ಮಾಡ್ಬೇಕು ಅಂದ್ರೆ, ನಿಮ್ ಮನೇಲಿ AC ಹಾಕೊಳ್ಬೇಕು, AC ಕಾರಲ್ಲಿ ಹೋಗ್ಬೇಕು, AC ಆಫೀಸಲ್ಲಿ ಕೆಲಸ ಮಾಡ್ಬೇಕು, ಓಕೆನಾ? ಜೊತೆಯಲ್ಲಿ ಊಟ ತಿಂಡಿ ಇಟ್ಕೊಳ್ಬೇಕು, ಬಾಯಾರಿಕೆ ಆದಾಗ ನೀರು ಕುಡಿಬೇಕು, ಟೈಮಿಗೆ ಸರಿಯಾಗಿ ಊಟ ತಿಂಡಿ ಮಾಡಬೇಕು. ಓಕೆ, ಇಷ್ಟು ನೀವು ಮಾಡ್ಕೊಂಡು ಬಂದಾಗ ಶರೀರ ಮಲಿನ ಆಗಿರ್ತದೋ ಆಗಿರಲ್ವೋ? ಆಗಿರಲ್ಲ. ಆಗಿರಲ್ಲ. ಯಾಕೆ? ಕಾರಲ್ಲಿ ಕೂತಿರ್ತೀವಿ, AC-ಲಿ ಇರ್ತೀವಿ. ಅವಾಗ ಏನಾಗ್ತದೆ? ಏರ್ ಕಂಡೀಷನ್ ಅಂತಂದ್ರೆ ಹೊರಗಡೆಯ ಧೂಳು ಕಾಣ್ತಾ ಇದ್ರು ಅದು ನಿಮ್ಮ ಒಳಗಡೆಗೆ ಏನಾಗಿಲ್ಲ, ಪ್ರವೇಶ ಆಗಿಲ್ಲ. ನಿಮ್ಮಲ್ಲಿ ಏನಿದೆ? ಪ್ರೊಟೆಕ್ಟೆಡ್ ಅಲ್ವಾ? ಯಾವಾಗ ಶರೀರ ಹೇಳುವಂತ ಸಾಧನವನ್ನ AC-ಲಿ ಇಡ್ಲಿಕ್ಕೆ ಆಗ್ತದೆ, ಮನ ಬುದ್ಧಿಯನ್ನ AC-ಲಿ ಇಡ್ಲಿಕ್ಕೆ ಆಗೋದಿಲ್ವಾ? ಆಗ್ತದಾಗಲ್ವೋ? ಅಮ್ಮನ ಮಡಿಲಲ್ಲಿ ಧೂಳು ಇದ್ರೆ ಅಮ್ಮ ಏನ್ ಮಾಡ್ತಾಳೆ? ಕ್ಲೀನ್ ಮಾಡ್ತಾರೆ. ಸೆರಗ್ ಹಾಕ್ಬಿಡ್ತಾಳೆ. ಏನಾಗ್ಬಿಡ್ತಾಳೆ? ಸೆರಗ ಆದ್ರೆ ಇವಾಗ ಸೆರಗು ಅಂತ ನಾವ್ ಹೇಳುವಂಗಿಲ್ಲ, ಇವಾಗೆಲ್ಲ T-ಶರ್ಟ್ ಹಾಕೊಂಡು ಹೋಗ್ತಿದ್ದಾರೆ. ಏನ್ ಮಾಡೋದು? ಅಲ್ವಾ? ಸೆರಗ್ ಹಾಕ್ಬಿಟ್ಟು ಏನ್ ಮಾಡ್ತಾರೆ? ತನಗ ಧೂಳಾದ್ರೂ ಪರವಾಗಿಲ್ಲ, ಮಗುಗೆ ಏನಾಗ್ಬಾರ್ದು? ಧೂಳಾಗಬಾರ್ದು ಹೇಳುವಂತ ರಕ್ಷಣೆ, ಪ್ರೊಟೆಕ್ಷನ್ ಇರ್ತದೆ. ಅಂತ ಅಂದ ತಕ್ಷಣದಲ್ಲಿ ಎಲ್ಲೇ ಇದ್ರು ಕೂಡ ಅಮ್ಮ ಏನ್ ಮಾಡ್ತಾಳೆ? ಆ ಮಗು ಹಾಲು ಕುಡಿಸ್ತಾಳೆ. ಹೌದು ತಾನೆ? ನಾನು ಊಟ ತಿಂದಿದ್ರು ಪರವಾಗಿಲ್ಲ. ಹಾಗೆ ನಮ್ಮ ಮನಸ್ಸನ್ನು ಯಾವಾಗ್ಲೂ ಬಾಬನ ಒಳಗಡೆಗೆ ನಾವು ಇಟ್ಟಾಗ, ಬಿಂದುವಿನಲ್ಲಿ ಇಟ್ಟಾಗ, ಅವಾಗ ಏನಾಗ್ತದೆ? ಹೊರಗಡೆ ವಾತಾವರಣದ ಪ್ರಭಾವದಲ್ಲಿ ಇದ್ರೂ ಕೂಡ ನಮ್ಗೇನಾಗೋದಿಲ್ಲ, ಅದರ ಪ್ರಭಾವ ಆತ್ಮದ ಮೇಲೆ ಬೀಳೋದಿಲ್ಲ. ಆ ಸ್ಥಿತಿಗೆ ಹೇಳಲಾಗತ್ತೆ ಸ್ಮೃತಿ ಸ್ವರೂಪ. ಅದು ಎಲ್ಲೇ ಹೋದ್ರು ಕೂಡ, ಯಾವುದೇ ಕಾರ್ಯದಲ್ಲಿದ್ರು, ಲೌಕಿಕದಲ್ಲಿರ್ಲಿ ಅಲೌಕಿಕದಲ್ಲಿರ್ಲಿ, ಎಲ್ಲೇ ಇದ್ರೂ ಕೂಡ ವಾತಾವರಣ ವಾಯುಮಂಡಲದ ಪ್ರಭಾವ ನಿಮ್ಮ ಮೇಲೆ ಬೀಳಬಾರ್ದು ಅಂತಂದ್ರೆ ಸದಾ ಒಂದು ಸ್ಮೃತಿ ಇರ್ಲಿ, ನಾನು ಬಾಬನ ಮಡಿಲಲ್ಲಿ ಒಳಗಡೆಗೆ ಇದ್ದೇನೆ ಅಂತ ಬಾಯಲ್ಲಿ ಹೇಳೋದಲ್ಲ, ಸಂಕಲ್ಪ ಮಾಡೋದಲ್ಲ, ಕೈಯಲ್ಲಿ ಬರೆಯೋದಲ್ಲ, ನೋಡೋದಲ್ಲ. ಹೆಂಗಿರ್ಬೇಕು? ಅನುಭವಿ ಮೂರ್ತಿಗಳಾಗಿ. ಏನಾಗಿರ್ಬೇಕು? ಮೂರ್ತಿಗಳಾಗಿ. AC ಒಳಗಡೆ ಇದೀವಿ ಅಂತ ಹೆಂಗ್ ಗೊತ್ತಾಗ್ತದೆ? ಅದ್ರಲ್ಲಿ ತಣ್ಣಗಿರೋ ಅನುಭವ ಆಗ್ತಾ ಇರುತ್ತೆ. ಅದ್ರ ಕಡೆ ಗಮನ ಕೊಡ್ಬೇಕು ತಾನೆ. AC ಕಡೆ ಗಮನ ಕೊಟ್ಟಾಗ ಏನಾಗ್ತದೆ? ತಣ್ಣಗಿರ್ತದೆ. ಗಮನ ಕೊಟ್ಟಿಲ್ಲ ಅಂತಂದ್ರೆ ತಣ್ಣಗಿನ ಅನುಭವ ಹೆಂಗಾಗ್ತದೆ?
ಹಾಗೆ ನಿಮ್ಮ ಮನಬುದ್ಧಿ ಪರಮಾತ್ಮನ ಕಡೆಗೆ ಸದಾ ಇಟ್ಟಾಗ ಪರಮಾತ್ಮನಲ್ಲಿರುವಂತಹ ಸುಖ ಶಾಂತಿಯ ಅನುಭವ ನಿಮ್ಗೆ ನಿರಂತರವಾಗಿ ಆಗುತ್ತೆ. ಆಗ್ತಾ ಇರ್ಬೇಕು. ಆ ಸ್ಟೇಜಿಗೆ ಏನ್ ಹೇಳಲಾಗ್ತದೆ? ಸ್ಮೃತಿ ಸ್ವರೂಪ. ಒಂದು ವೇಳೆ ಅಲ್ಲಿಂದ ಮನಸ್ಸನ್ನು ತೆಗೆದು ಬಿಟ್ರೆ ವಿಸ್ಮೃತಿ. ವಿಸ್ಮೃತಿ. ಅದ್ಯಾವುದು? ವಿಸ್ಮೃತಿ. ಗಮನ ಕೊಟ್ಟಾಗ ಸ್ಮೃತಿ, ಹೊಡೆದಿದ್ದಾಗ ವಿಸ್ಮೃತಿ. ವಿಸ್ಮೃತಿ. ಮೊದಲು ನೀವು ಮನಬುದ್ಧಿಯನ್ನ ಕೊಟ್ಟಾಗ ತಕ್ಷಣದಲ್ಲಿ ನಿಮ್ಗೆ ಶಾಂತಿಯ ಸುಖದ ಅನುಭವ ಆಗೋದಿಲ್ಲ. ಅದು ಮೊದಲು ಕ್ಲೀನ್ ಮಾಡ್ಬೇಕಾಗ್ತದೆ. ಓಕೆ. ಹೌದು. ಶಾರೀರಿಕವಾಗಿ ಮನೆಗೆ ಬಂದ ತಕ್ಷಣದಲ್ಲಿ ಸಾಯಂಕಾಲ ಊಟ ತಿಂಡಿ ಸ್ಟಾರ್ಟ್ ಮಾಡ್ಬಿಡ್ತೀವಾ? ಇಲ್ಲ, ಏನ್ ಮಾಡ್ತೀವಿ? ಎಲ್ಲ ಸ್ವಚ್ಛ ಮಾಡ್ಕೊಳ್ಳಿ. ಕೈಕಾಲು ತೊಳ್ಕೊಳ್ತೀವಿ ತಾನೆ, ಶರೀರ ಕ್ಲೀನ್ ಮಾಡ್ತೀವಿ ತಾನೆ, ಹಳೆ ಬಟ್ಟೆ ತೆಗೆದು ಬಿಟ್ಟು ಕ್ಲೀನ್ ಆಗಿರೋ ಬಟ್ಟೆಗಳು ಆಮೇಲೆ ತಾನೇ ಊಟ ಮಾಡ್ತೀವಿ. ಹೌದು. ಹಾಗೆ ಮೊದಲು ಮನಸ್ಸನ್ನ ಪರಮಾತ್ಮನ ಕೈಲಿ ಕೊಟ್ಟಾಗ ಮನಬುದ್ಧಿಯನ್ನ ಭಗವಂತ ಏನ್ ಮಾಡ್ತಾರೆ? ಸ್ವಚ್ಛ ಮಾಡಿ. ಕ್ಲೀನ್ ಮಾಡ್ತಾರೆ. ಅದಕ್ಕೆ ಬಾಬಾ ಸ್ಮೃತಿ ಸ್ವರೂಪ್ ನಹಿ ಬನೆ ಹೋ ಅಂದ್ರೆ ನಿರಂತರವಾಗಿ ನನ್ನ ಮನಸ್ಸು ಬುದ್ಧಿ ಯಾರ ಜೊತೆಗಿರೋದಿಲ್ಲ? ಬಾಬಾನ್ ಜೊತೆ. ಆತ್ಮ ಪರಮಾತ್ಮನ ಜೊತೆಗೆ ಇರದೇ ಇರುವಂತ ಕಾರಣದಿಂದ ಭಗವಂತನಲ್ಲಿ ಇರುವಂತಹ ಆ ಸದ್ಗುಣಗಳ ಅನುಭವ ನನಗೆ ನಿರಂತರವಾಗಿ ಆಗ್ತಾ ಇರೋದಿಲ್ಲ. ಒಂದು ವೇಳೆ ಕಾರಲ್ಲಿದ್ದೀರಿ, ಕಾರಿನ ಗ್ಲಾಸ್ ಇಳಿಸಿಬಿಟ್ರಿ, ಏನಾಗ್ತದೆ? ಧೂಳು ಬಂದ್ಬಿಡುತ್ತೆ. ಬಿಸಿಯ ಅನುಭವನೋ ತಂಪಿನ ಅನುಭವನೋ, ಮಳೆ ಇದ್ರೆ ಮಳೆಯ ಅನುಭವ ಆಗತ್ತೋ ಆಗಲ್ವೋ? ಅದೇ ಅದರ ಪ್ರಭಾವ ಆತ್ಮನ ಮೇಲೆ ಬೀಳ್ತದೋ ಬೀಳಲ್ವೋ? ಬೀಳ್ತೈತೆ. ಮನೆಯಲ್ಲಿ AC ಆನ್ ಮಾಡಿದಿರಿ, ಕರೆಂಟ್ ಹೋಗ್ಬಿಡ್ತು, AC ಮಷಿನ್ ಹಾಳಾಯ್ತು, ಅವಾಗ ಏನಾಗ್ತದೆ? ಏನಾಯ್ತು? ಬಿಸಿ. ಬಿಸಿ ಅನುಭವ ಆಗ್ತದೆ. ಹಾಗೇನೆ ನಮ್ಮ ಜೀವನದಲ್ಲಿ ಸಿಟ್ಟು ಬರ್ತಾ ಇದೆ, ಹೊಟ್ಟೆ ಕಿಚ್ಚು ಬರ್ತಾ ಇದೆ, ಯಾರನ್ನೋ ಕಾಲು ಎಳಿಬೇಕು ಅಂತ ಅನಿಸ್ತಾ ಇರ್ತದೆ, ಯಾರ ಮೇಲೂ ಸಿಟ್ಟು ಬರ್ತವೆ, ವ್ಯರ್ಥ ಸಂಕಲ್ಪಗಳು ಬರ್ತವೆ. ಅಂದ್ರೆ ಏನರ್ಥ? ಕಾರಲ್ಲಿ ಗ್ಲಾಸ್ ತೆಗ್ದಿದ್ದೀವಿ ಅಂತ ಅರ್ಥ. AC ಆಫ್ ಮಾಡಿದೀವಿ ಅಂತ ಅರ್ಥ ಅಲ್ವಾ? ಹೌದು. ಬೇರೆ ಏನೋ ಎಂಟ್ರಿ ಆಗ್ತಾ ಇದೆ. ಯಾಕಂದ್ರೆ ಇದೇ ಕಡೆ ಗಮನ ಇಲ್ಲ. ಗಮನ ಯಾವ್ದ್ರ ಕಡೆಗಿದೆ? ಅದ್ರ ಕಡೆ ಇದೆ. ಅದ್ರ ಕಡೆಗಿದೆ ಎಂದು ಬಿಟ್ಟರೆ ಅದರ ಪ್ರಭಾವ ನಮ್ಮ ಮೇಲೆ ಬೀಳ್ತಾ ಇದ್ದಾರೆ. ಪ್ರಭಾವ ಬರಲಿಕ್ಕೆ ನಾವೇನ್ ಮಾಡ್ತೀವಿ? ಅವಕಾಶವನ್ನ ಮಾಡ್ಕೊಡ್ತಾ ಇದೀವಿ. ಕೊಡ್ತಾ ಇದ್ದೀವಿ ಅಲ್ವಾ? ಬಾಬಾ ಎಷ್ಟು ಸುಂದರವಾಗಿ ಹೇಳ್ತಾರಲ್ವಾ? ಹೌದು. ಎಲ್ಲ ನಿಮ್ಗೆ ಅರ್ಥ ಆಗ್ತದೆ, ತಲೆನೂ ಅಲ್ಲಾಡಿಸ್ತೀರ. ಆದ್ರೆ ಪ್ರಾಕ್ಟಿಕಲಿ ಮಾಡ್ಲಿಕ್ಕೆ ಹೋದೇನಾಗ್ತದೆ? ಮರ್ತೋಗುತ್ತೆ. ಅಷ್ಟು ಸಹಜ ಇಲ್ಲ. ಅದಕ್ಕಾಗಿ ವಿಧಿ ಏನು ಅಂತಂದ್ರೆ ಸದಾ ಕಾಲ ನಾನು ಬಾಬನ ಒಳಗಡೆ ಇದ್ದೇನೆ ಹೇಳೋದನ್ನ ಪ್ರಾಕ್ಟೀಸ್ ಏನ್ ಮಾಡ್ಬೇಕು? ಈಗಿನಿಂದನೇ ಮಾಡ್ತಾ ಮಾಡ್ತಾ ಆ ಸಪ್ತ ಗುಣಗಳ ಕಡೆಗೆ ನೀವೇನ್ ಮಾಡ್ತಾ ಹೋಗಿ? ಗಮನ ಗಮನ ಕೊಡ್ಬೇಕು. ಕೊಡ್ತಾ ಹೋಗಿ. ನೀವು AC ಟ್ರೈನಲ್ಲಿ ಕೊಟ್ಟಿದ್ದೀರಾ, AC ಕಡೆ ಗಮನ ಕೊಡ್ತಾ ಇದ್ರೆ ಆದ್ಮೇಲೆ ಟ್ರೈನ್ ಹೊರಗಡೆಗಿರುವಂತ ಸೀನರಿನೂ ಕಾಣೋದಿಲ್ಲ, ಟ್ರೈನಲ್ಲಿ ಇರುವಂತ ಜನ ಕಡೆನೂ ಗಮನ ಇರೋದಿಲ್ಲ. ನಿಮ್ದು ಗಮನ ಎಲ್ಲಿರ್ತದೆ? AC ಕಡೆನೇ ಇರ್ತದೆ. ಅದಕ್ಕೆ ನಮ್ಮ ಗಮನ ಯಾವ್ದು ಕಡೆಗೆ ಇಡಬೇಕು ಇವಾಗ? ಬಾಬಾ ಕಡೆ. ಪರಮಾತ್ಮನ ಸಪ್ತ ಗುಣಗಳ ಕಡೆಗೆ ಇರ್ಬೇಕು. ಯಾವಾಗ ಇರ್ಬೇಕು? ಸದಾ. ಏನಿರ್ಬೇಕು? ಸದಾ ಏನೇ ಕರ್ಮ ಮಾಡ್ತಾ ಇದ್ರು ಕೂಡ ನನ್ನ ಮನ ಬುದ್ಧಿ ಯಾರ ಜೊತೆ ಕನೆಕ್ಟ್ ಆಗಿರ್ಬೇಕು? ತಂದೆ ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಓಕೆ, ಒಂದೇ ದಿನದಲ್ಲಿ ಆಗದಿದ್ದು ಕೂಡ ಸಮಯ ದಿನದಿಂದ ದಿನಕ್ಕೆ ಏನಾಗ್ತಾ ಇರ್ಬೇಕು? ಎಚ್ಚರ. ಮಧ್ಯೆ ಸೆಕೆಂಡ್ ರೂಪದಲ್ಲಿ ಹೆಚ್ಚಿಗೆ ಮಾಡ್ತಾ ಹೋಗಿ, ನಿಮಿಷ ರೂಪದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಕರ್ಮ ಮಾಡ್ತಾ ಇರ್ಬೇಕಾದ್ರೆ ಪುನಃ ಏನ್ ಮಾಡಿ? ತಂದೆ ಆತ್ಮೀಯರೇ, ನಿಮ್ ಕೈಯಲ್ಲಿ ಮೊಬೈಲ್ ಬಂದು ಎಷ್ಟು ವರ್ಷ ಆಯ್ತು? 20 ವರ್ಷ ಆಯ್ತು. 20 ವರ್ಷ ಆಯ್ತಾ ಮೊಬೈಲ್ ಬಂದು? ಆ ಪೇಜರ್ ಎಲ್ಲ ಸ್ಟಾರ್ಟಿಂಗ್ ಅಲ್ಲಿ ಪೇಜರ್ ಪೇಜನ್ ಕಥೆ ಬಿಡಿ, ಮೊಬೈಲ್ ಬಂದ್ಬಿಟ್ಟು ಎಷ್ಟು ವರ್ಷ ಆಯ್ತು? ಒಂದು 10 ವರ್ಷ ಆಯ್ತು. 10 ವರ್ಷ. ಸರಿ, ಫಸ್ಟ್ ಮೊಬೈಲ್ ಬಂದಾಗ ನೀವು ಮೊಬೈಲ್ ಜೊತೆಗೆ ಎಷ್ಟು ಸಮಯ ಇಡ್ತಾ ಇದ್ರಿ? ಒಂದು ಅರ್ಧ ಗಂಟೆ. ಹೌದಾ? ಫೋನ್ ಬಂದ್ರೆ ಮಾತ್ರ. ಇವತ್ತು ಎಲ್ಲದಕ್ಕೂ ಯೂಸ್ ಮಾಡ್ತೇವೆ. ಮೊಬೈಲ್ ಇಲ್ಲ ಅಂದ್ರೆ ಹೌದಾಗ ಇದಾಗ್ತದೆ ನಿಮ್ಗೆ. ಮೊಬೈಲಿನ ಜೊತೆಗೆ ಸ್ಮೃತಿ ಇಡೋದು ಆಗ್ತದೆ ಅಲ್ವಾ? ಅದು ಯಾವ್ದಾಗೋದಿಲ್ಲ? ಬಾಬನ್ ಜೊತೆ ಬಾಬನ್ ಜೊತೆಗೆ ಸ್ಮೃತಿಲಿ ಇರೋದು ಆಗೋದಿಲ್ಲ ಅಲ್ವಾ? ಸಾಯಂಕಾಲ ಆದ ತಕ್ಷಣ ಗೋಬಿ ಮುಂಚೂರಿ ತಿನ್ಬೇಕು ಅಂತ ಸ್ಮೃತಿ ಬರ್ತದೆ, ಡ್ರಿಂಕ್ಸ್ ಮಾಡಬೇಕು ಅಂತ ಸ್ಮೃತಿ ಬರ್ತದೆ, ಸೀರಿಯಲ್ ನೋಡೋರಿಗೆ ಸೀರಿಯಲ್ ನೋಡ್ಬೇಕು ಅಂತ ಸ್ಮೃತಿ ಬರ್ತದೆ, ಗಣೇಶನ ಹಬ್ಬ ಬಂದ ತಕ್ಷಣ ಹಬ್ಬ ಮಾಡ್ಬೇಕು ಅಂತ ಸ್ಮೃತಿ ಬರ್ತದೆ. ಯಾವ ಸ್ಮೃತಿ ಇಲ್ಲ? ಬಾಬನ್ ಜೊತೆ ಇರೋದು. ಪರಮಾತ್ಮನ ಸ್ಮೃತಿ ಇಲ್ಲ. ಅರ್ಥ ಆಯ್ತಾ? ಸ್ಮೃತಿ ಸ್ವರೂಪ ಅಂದ್ರೆ ಏನು ಅಂತಂದ್ರೆ ನನ್ನ ಅಟೆನ್ಷನ್ ಕರ್ಮೇಂದ್ರಿಯ, ಕರ್ಮದ ಫಲ, ಜ್ಞಾನದ ಕಡೆ ಇದೆ ಹೊರತು ನಾನು ಮಾಲೀಕನ ಕಡೆಗೆ ನನ್ನ ಗಮನ
ಇಲ್ಲ. ಇದ್ದರೆ ಇದ್ದರೆ ಶರೀರದ ಕಡೆ ಗಮನ ಇದ್ರೆ ಊಟ ತಿಂಡಿ ಕೊಡ್ತಾ ಇರ್ತಿರ್ತಾನೆ. ಗಮನನೇ ಇಲ್ಲ ಅಂತಂದ್ರೆ ಬಿಟ್ಬಿಟ್ಟಿರ ತಲೆ ಸುತ್ತಲಿ ಸ್ಟಾರ್ಟ್ ಆಗ್ತದೆ ತಾನೆ. ಹೌದು. ಇವಾಗ ಆತ್ಮದ ಕಡೆ ಗಮನ ಇದ್ರೆ ಆತ್ಮಕ್ಕೆ ಏನ್ ಕೊಡ್ಬೇಕು ಟೈಮಿಂಗ್ ಸರಿಯಾಗಿ? ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಕೊಡಬೇಕು ಅಂತ ಗೊತ್ತಿರ್ತದ ತಾನೆ. ಕೊಟ್ಟಾಗ ಅದ್ರ ಲಾಭ ಏನು ಅಂತ ಗೊತ್ತಿರ್ತದ ತಾನೆ. ಅಂದ್ರೆ ಏನರ್ಥ? ಸ್ಪಷ್ಟವಾಗಿ ಬಾಬಾ ಹೇಳ್ತಿದ್ದಾರೆ, ನೀನು ಕರ್ಮ ಮಾಡ್ಬೇಕಾದ್ರೆ ನಿನ್ನ ಗಮನ ಬೇರೆ ಎಲ್ಲದ ಕಡೆಗಿದೆ. ಅದು ಯಾವ್ದು ಕಡೆಗಿಲ್ಲ? ಮಾಲೀಕನ ಕಡೆಗೆ ಇಲ್ಲ. ಮಾಲೀಕನಿಗೆ ಸದಾಕಾಲ ಏನೇನು ಆಹಾರ ಸ್ವಚ್ಛತೆ ಕೊಡಬೇಕು ಅದು ನಿರಂತರವಾಗಿ ನೀನು ಕೊಡ್ತಾ ಇದ್ದ. ಅಲ್ಲ, ಬೇಕಾಬಿಟ್ಟಿಯಾಗಿ ನಿನಗೆ ಟೈಮ್ ಸಿಗದಾಗ ನೀನೇನ್ ಮಾಡ್ತಿದ್ಯಾ? ಕೊಡ್ತಾ ಇದ್ದೀಯಾ. ಅದಕ್ಕಾಗಿ ಅನಾರೋಗ್ಯಕ್ಕೆ ನೀನು ತುತ್ತಾಗ್ತೀಯಾ. ಅದಕ್ಕಾಗಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಯಾವುದು? ಕರ್ಮೇಂದ್ರಿಯನೋ ಮಾಲೀಕನೋ? ಮಾಲೀಕ. ಕಾರ್ ಚೆನ್ನಾಗಿದೆ, ಕಾರ್ ಡ್ರೈವರ್ ಸರಿ ಇಲ್ಲ ಅಂತಂದ್ರೆ ಅರ್ಥ ಆಯ್ತಾ? ಅದಕ್ಕಾಗಿ ಸ್ಮೃತಿ ಸ್ವರೂಪ ಇಲ್ಲ, ನಮ್ದು ಪರರೂಪ ಇದೆ. ಎಲ್ಲಿದೆ? ಸ್ವರ ರೂಪ ಇದೆ. ಸ್ವ ಅಂತಂದ್ರೆ ಅದು ಆತ್ಮ. ಆತ್ಮದ ರೂಪದ ಕಡೆಗಿಲ್ಲ. ಶರೀರ ಸ್ವನ ಪರನು. ಪರ ಧನ ಪರ, ಪರ ಜನ ಪರ, ಪರ. ಸ್ಥೂಲ ಪ್ರಪಂಚ ಪರ ಅಲ್ವಾ? ಅಂದ್ರೆ ಸದಾಕಾಲ ನಾವು ಬೇರೆ ಪ್ರಪಂಚದಲ್ಲಿ ಬಾಡಿಗೆ ಮನೆಯಲ್ಲಿ ಇರ್ತೀವಿ ಹೊರತು ಸ್ವಂತ ಮನೆಯಲ್ಲಿ ಅಪ್ಪ ಅಮ್ಮನ ಕಡೆಗೆ ನಾವು ಕಡಿಮೆ ಸಮಯವನ್ನ ಇಡ್ತಾ ಇದ್ದೀವಿ. ಅದ ಕಡೆ ಗಮನ ಕೊಡ್ತಾ ಕೊಡ್ತಾ ಇಲ್ಲ. ಅಪ್ಪ ಮಡಿಲಲ್ಲಿ ಇಟ್ಕೊಳ್ತೇನೆ ಅಂತಂದ್ರು ಕೂಡ ನಾವು ಮಡಿಲಲ್ಲಿ ಇರೋದಿಲ್ಲ. ಅದಕ್ಕಾಗಿ ನಮ್ಮ ಬಲ್ಬ್ ಏನಾಗ್ತಾ ಇದೆ? ಕಡಿಮೆ ಬಾಬನ್ ಜೊತೆಗಿದ್ದಾಗ ಅಣ್ಣವರೇ ಇವತ್ತು ಯೋಗ ಚೆನ್ನಾಗಿತ್ತು. ಹೌದು. ಅಣ್ಣವರೇ ಮನೇಲಿ ಗಣೇಶ ಬಂದ್ಬಿಟ್ಟಿದ್ನಾ, ಚಕ್ಲಿ ಮಾಡ್ಬೇಕಿತ್ತ, ಕಜ್ಜಾಯ ಮಾಡ್ಬೇಕಿತ್ತ. ಅದಕ್ಕಾಗಿ ಬಾಬಾ ಓಂ ಶಾಂತಿ. 5 ದಿವಸ ಆದ್ಮೇಲೆ ಏನಾಗಿರ್ತದೆ? ಪೂರ್ತಿ ಬ್ಯಾಟ್ರಿ ಡೌನ್ ಆಗಿದ್ದಿರುತ್ತೆ. ಯಾಕೆ? ಹಬ್ಬ ಬಂದೈತಲ್ಲ. ಗಣೇಶನ ಸ್ಮೃತಿ ಬಂತೆ ಹೊರತು ಗಣೇಶನ ಅಪ್ಪನ ಸ್ಮೃತಿ ಇಲ್ವೇ ಇಲ್ಲ. ಹೌದು. ಗಣೇಶನಪ್ಪ ಯಾರು? ಶಿವಪ್ಪ. ಶಿವ ಬಾಬಾ ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ, ಏನೇ ಕರ್ಮ ಮಾಡ್ತಾ ಇದ್ರು ಕೂಡ ಯಾವ ಸ್ಮೃತಿ ಇರ್ಲಿ? ಶುಭ. ಕೊನೆಯ ಪ್ರಶ್ನೆ, ಮಕ್ಕಳೇ, ಎಷ್ಟೇ ಬ್ಯೂಸಿ ಇದ್ರು ಕೂಡ ಶರೀರಕ್ಕೆ ಊಟ ಕೊಡೋದನ್ನ ನಿಲ್ಲಿಸ್ತೀರಾ? ಇಲ್ಲ ನಿದ್ರೆ ಮಾಡೋದನ್ನ ನಿಲ್ಲಿಸ್ತೀರಾ? ಇಲ್ಲ. ಇಲ್ಲ ಅಲ್ವಾ? ಆದ್ರೆ ಆತ್ಮಕ್ ಶಕ್ತಿ ಕೊಡೋದನ್ನ ಮಾತ್ರ ಏನ್ ಮಾಡ್ತೀವಿ? ನಿಲ್ಲಿಸ್ತೀವಿ. ನಿಲ್ಲಿಸ್ತೀವಿ. ಲಾಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇದ್ದೀವಿ. ಅಂದ್ರೆ ಈಗ ನಿನ್ನ ಸ್ಥಿತಿ ಚೆನ್ನಾಗ್ ಆಗ್ಬೇಕು, ಯಾವಾಗ್ಲೂ ಏರುವ ಕಲೆಯಲ್ಲಿ ಇರಬೇಕು ಅಂತಂದ್ರೆ ಯಾವಾಗ್ಲೂ ನೀನು ತಂದೆ ನೆನಪಿನಲ್ಲಿ ಇರಬೇಕು. ಇದ್ದಾಗ ನಿನ್ನ ಸ್ಥಿತಿ ಹಾಗೇ ಇರ್ತದೆ. ನೆಕ್ಸ್ಟ್ ಯೋಗದಲ್ಲಿ ಕೂತ್ಕೊಂಡಾಗ ಹೇಗಿರ್ತದೆ? ಕರೆಕ್ಟ್. ಏರ್ಕೊಂಡು ಹೋಗ್ತಾ ಇರ್ತೀಯ. ಎಂದು ಕೆಳಗಡೆಗೆ ಇಳಿದಿದ್ದಾಗ ನಿರಂತರವಾಗಿ ಸಂಪಾದನೆ ಆಗ್ತಿದ್ದಾಗ ನನಗೆ ಸಾಧನೆ ಮಾಡ್ಬೇಕು ಅಂತ ಅನ್ಸೋದು. ಅನಿಸ್ತದೆ. ಒಂದ್ಸಲ ಮೇಲೆ ಮೇಲೆ ಕೆಳಗೆ ಆಗ್ತಾ ಇದ್ರೆ ಯಾಕಪ್ಪ ಇದು ಎಷ್ಟು ಮಾಡಿದ್ರು ಬರೀ ಕೆಳಗಡೆನೆ ಇಳಿತಿದೀವಿ ಅಂತ ಏನಾಗ್ತಾ ಇರ್ತದೆ? ಅನಿಸ್ತಾ. ಅದಕ್ಕಾಗಿ ನಿರಂತರವಾದಂತ ನೆನಪಿಗೆ ಬಾಬಾ ಏನ್ ಹೇಳ್ತಾರೆ? ನಷ್ಟ ಮೋಹ ಸ್ಮೃತಿ ಸ್ವರೂಪ. ಓಕೆನಾ? ಅದಕ್ಕಾಗಿ ಅದ ಕಡೆಗೆ ಗಮನವನ್ನ ಕೊಡಿ ಅಂತ ಬಾಬಾ ಏನ್ ಮಾಡ್ತಿದ್ದಾರೆ? ಹೇಳ್ತಾ ಇದ್ದಾರೆ. ಸ್ಮೃತಿ ಸ್ವರೂಪ ಅಂತ ಗೊತ್ತಾಯ್ತಾ ಇವಾಗ? ಓಕೆ. ಓಂ ಶಾಂತಿ.